सर नमस्ते। ಸರ್ ನಮಸ್ಕಾರ. ಸರ್ ನಮಸ್ತೆ. ಜೋರ್ ಮಳೆ ಅದಕ್ಕೆ. ಹಾ, ಸಡನ್ ಆಗಿ ಶುರು ಆಯ್ತು. ಯೋಗೇನ ಚಿತ್ತಸ್ಯ ಪದೇನ ಪದೇನ ವಾಚಾ ವಾಚಾ ಮಲಂ ಮಲಂ ಶರೀರಸ್ಯ ಶರೀರಸ್ಯ ಚ ಚ ವೈದ್ಯಕೇನ ಯೋಗಾತ್ ಯೋಪಾಕರೋತ್ತಂ ಪ್ರವರಂ ಮನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಸೂತ್ರವದಲ್ವಾ? ಓದ್ಲಾ? ಹಾ, ಸರಿ. ಅಥ ಯೋಗಾನುಶಾಸನಂ ಯೋಗಶ್ಚಿತ್ತವೃತ್ತಿನಿರೋಧಃ ತದಾ ದ್ರಷ್ಟುಃ ಸ್ವರೂಪೇ ಅವಸ್ಥಾನಂ ವೃತ್ತಿಸಾರೋಪ್ಯಮಿತರತ್ರ ವೃತ್ತಯಃ ಪಂಚತಯ್ಯಃ ಕ್ಲಿಷ್ಟಾಕ್ಲಿಷ್ಟಾಃ ಪ್ರಮಾಣ ವಿಪರ್ಯಯ ವಿಕಲ್ಪನಿದ್ರಾ ಸ್ಮೃತಯಃ ಪ್ರತ್ಯಕ್ಷ ಅನುಮಾನ ಆಗಮಾಃ ಪ್ರಮಾಣಾನಿ ವಿಪರ್ಯಯೋ ಮಿಥ್ಯಾಜ್ಞಾನ ಮತದ್ರೂಪ ಪ್ರತಿಷ್ಠಂ ಶಬ್ದಾಜ್ಞಾನಾನುಪಾತಿ ವಸ್ತುಶೂನ್ಯೋ ವಿಕಲ್ಪಃ ಅಭಾವ ಪ್ರತ್ಯಯಾಲಂಬನ ವೃತ್ತಿರ್ನಿದ್ರಾ ಅನುಭೂತ ವಿಷಯ ಸಂಪ್ರಮೋಷ ಸ್ಮೃತಿಃ ಅಭ್ಯಾಸ ವೈರಾಗ್ಯಾಭ್ಯಾಂ ತನ್ನಿರೋಧಃ ತತ್ರ ಸ್ಥಿತೋ ಯತ್ನೋಭ್ಯಾಸಃ ಸತು ದೀರ್ಘಕಾಲಾನೈರಂತರ್ಯ ಸತ್ಕಾರಾಸೇವಿತೋ ದೃಢಭೂಮಿಃ ದೃಷ್ಟಾನುಶ್ರವಿಕ ವಿಷಯ ವಿತೃಷ್ಣಸ್ಯ ವಶೀಕಾರಸಂಜ್ಞಾ ವೈರಾಗ್ಯಂ ತತ್ಪರಂ ಪುರುಷಕ್ಯಾದೇರ್ಗುಣವೈತೃಷ್ಣ್ಯಂ ವಿತರ್ಕ ವಿಚಾರಾನಂದ ಅಸ್ಮಿತ ರೂಪಾನುಗಮಾತ್ ಸಂಪ್ರಜ್ಞಾತಃ ವಿರಾಮ ಪ್ರತ್ಯಯಾಭ್ಯಾಸಪೂರ್ವಃ ಸಂಸ್ಕಾರಶೇಷೋನ್ಯಃ ಭವಪ್ರತ್ಯಯೋ ವಿದೇಹ ಪ್ರಕೃತಿಲಯಾನಾಂ ಶ್ರದ್ಧಾವೀರ್ಯಸ್ಮೃತಿ ಸಮಾಧಿಪ್ರಜ್ಞಾಪೂರ್ವಕ ಇತರೇಷಾಂ ತೀವ್ರ ಸಂವೇಗಾನಾಮಾಸನ್ನಃ ಮೃದು ಮಧ್ಯಾದಿಮಾತ್ರತ್ವಾತ್ ತತೋಪಿ ವಿಶೇಷಃ ಈಶ್ವರ ಪ್ರಣಿಧಾನಾದ್ವಾ ಕ್ಲೇಶಕರ್ಮ ವಿಪಾಕಾಶಯ್ಯೇರ್ ಅಪರಾಮೃಷ್ಟಃ ಪುರುಷ ವಿಶೇಷ ಈಶ್ವರಃ ತತ್ರ ನಿರತಿಶಯಂ ಸರ್ವಜ್ಞಬೀಜಂ ಸ ಪೂರ್ವೇಷಾಮಪಿ ಗುರುಃ ಕಾಲೇನಾನವಚ್ಛೇದಾತ್ ತಸ್ಯ ವಾಚಃ ಪ್ರಣವಃ ತಜ್ಜಪಸ್ತದರ್ಥ ಭಾವನಂ ತತಃ ಪ್ರತ್ಯಕ್ಷೇತನಾಧಿಗಮೋ ಅಪ್ಯಂತರಾಯಾಭಾವಶ್ಚ ಅಪಿ ಅಂತರಾಯಾಭಾವಶ್ಚ ವ್ಯಾಧಿಸ್ತ್ಯಾನ ಸಂಶಯ ಪ್ರಮಾದ ಆಲಸ್ಯಾವಿರತಿ ದರ್ಶನಾಲಬ್ಧ ಭೂಮಿಕತ್ವಾನ್ ಭೂಮಿಕತ್ವಾನಾವಸ್ಥಿತ ತತ್ವಾನಿ ಚಿತ್ತವಿಕ್ಷೇಪಸ್ತೆ ಅಂತರಾಯಾಃ ದುಃಖದೌರ್ಮನಸ್ಯಾಂಗಮೇ ಜಯತ್ವ ಶ್ವಾಸ ಪ್ರಶ್ವಾಸ ವಿಕ್ಷೇಪ ಸಹ ಭುವಃ ತತ್ಪ್ರತಿಷೇಧಾರ್ಥಮೇಕತತ್ವಾಭ್ಯಾಸಃ ಉಪೇಕ್ಷಾಣಾಂ ಸುಖ ದುಃಖ ಪುಣ್ಯ ವಿಷಯಾಣಾಂ ಭಾವನಾಶ್ಚಿತ್ತಪ್ರಸಾದನಂ ಪ್ರಚ್ಛರ್ಧನ ವಿಧಾರಣಾಭ್ಯಾಂ ವಾ ಪ್ರಾಣಸ್ಯ ವಿಷಯವತಿ ವಾ ಪ್ರವೃತ್ತಿರುತ್ಪನ್ನ ಮನಸಃ ಸ್ಥಿತಿನಿಬಂಧಿನಿ ವಿಶೋಕಾ ವಾ ಜ್ಯೋತಿಷ್ಮತಿ ವೀತರಾಗ ವಿಷಯಂ ವಾ ಚಿತ್ತಂ ಸ್ವಪ್ನನಿದ್ರಾಜ್ಞಾನಾಲಂಬನಂ ವಾ ಯಥಾಭಿಮತಧ್ಯಾನಾದ್ವಾ ಮಹತ್ವಾಂತೋತಸ್ಯ ವಶೀಕಾರಃ ಕ್ಷೀಣವೃತ್ತೇರಭಿಜಾತಸ್ಯೇವ ಮಣೇರ್ಗೃಹೀತೃಗ್ರಹಣ ಗ್ರಾಹ್ಯೇಷು ತತ್ಸದಂಜನಾತಾ ಸಮಾಪತ್ತಿಃ ತತ್ರ ಶಬ್ದಾರ್ಥಜ್ಞಾನಾವಿಕಲ್ಪೈಃ ಸಂಕೀರ್ಣಾ ಸವಿಕರ್ತಾ ಸಮಾಪತ್ತಿಃ ಸ್ಮೃತಿಪರಿಶುದ್ಧೌ ಸ್ವರೂಪಶೂನ್ಯೇವಾರ್ಥಮಾತ್ರಾ ನಿರ್ಭಾಸಾ ನಿವೃತರ್ಕ ಏತಯೈವ ಸವಿಚಾರಾ ನಿರ್ವಿಚಾರಾ ಚ ಸೂಕ್ಷ್ಮವಿಷಯಾ ವ್ಯಾಖ್ಯಾತಾ ಸೂಕ್ಷ್ಮವಿಷಯತ್ವಂ ಚಾಲಿಂಗಪರ್ಯವಸಾನಾಂ ತ ಏವ ಸ ಬೀಜಃ ಸಮಾಧಿಃ
निर्विचार वैशाराध्ये आध्यात्मप्रसादः ऋतंभरा तत्र प्रज्ञा श्रुतानुमान प्रज्ञाभ्याम् विशेषार्थत्वात् तज्जः संस्कारोऽन्यसंस्कारप्रतिबन्धी तस्यापि निरोधे सर्वनिरोधां निर्बीजः समाधिः. ಮೂವತ್ತೆರಡನೆಯ ಸೂತ್ರದವರೆಗೆ ನಾವು ಚರ್ಚೆ ಮಾಡಿದ್ವಿ. ಈಗ 33ನೇದು. ಇಲ್ಲಿಂದ ಮುಂದಿನ 7 ಸೂತ್ರಗಳು 39ನೇ ಸೂತ್ರದವರೆಗೆ ಪರಿಕರ್ಮ ಎಂಬಂತಹ ವಿಚಾರವನ್ನು ಇಟ್ಕೊಂಡು ಚರ್ಚೆ ತಗೊಂಡಿದ್ದಾರೆ. ಪರಿಕರ್ಮದ ಬಗ್ಗೆ ವಿಸ್ತಾರವಾಗಿ ಈ ಭಾಗವನ್ನು ನೋಡಬೇಕು. ಮೈತ್ರಿ ಕರುಣಾ ಮುದಿತೋಪೇಕ್ಷಾಣಾಂ ಸುಖ ದುಃಖ ಪುಣ್ಯಾಪುಣ್ಯ ವಿಷಯಾಣಾಂ ಭಾವನಾತಶ್ಚಿತ್ತ ಪ್ರಸಾದನಂ. ಭಾಷ್ಯ ಪಂಕ್ತಿ ಓದ್ತೀರಾ ಸರ್? ಓದ್ಲಾ? ತತ್ರ ಸರ್ವಪ್ರಾಣಿಷು ಸುಖ ಸಂಭೋಗಾಪನ್ನೇಷು ಮೈತ್ರೀಂ ಭಾವಯೇತ್, ದುಃಖಿತೇಷು ಕರುಣಾಂ, ಪುಣ್ಯಾತ್ಮಕೇಷು ಮುದಿತಾಂ, ಅಪುಣ್ಯಶೀಲೇಷು ಉಪೇಕ್ಷಾಂ. ಏವಮಸ್ಯ ಭಾವಯತಃ ಶುಕ್ಲೋ ಧರ್ಮ ಉಪಾಜಾಯತೆ, ತತಶ್ಚ ಚಿತ್ತಂ ಪ್ರಸೀದತಿ, ಪ್ರಸನ್ನಮೇಕಾಗ್ರಂ ಸ್ಥಿತಪದಂ ಲಭತೆ. ಈಗ 4 ಪ್ರಕಾರದ ವ್ಯಕ್ತಿಗಳು ಸಮಾಜದಲ್ಲಿ ಇರ್ತಾರೆ ಎನ್ನುವಂತಹ ಉಲ್ಲೇಖ ನಮಗೆ ಈ ಸೂತ್ರದಲ್ಲಿ ಗೊತ್ತಾಗ್ತದೆ. ಆ 4 ಪ್ರಕಾರದ ವ್ಯಕ್ತಿಗಳ ಜೊತೆ ಹೇಗೆ ನಡೆದುಕೊಳ್ಬೇಕು ಅಂತ ಹೇಳಿ ಪತಂಜಲಿ ಮಹರ್ಷಿಗಳು ಸೂಚನೆಯನ್ನ ಕೊಡ್ತಾ ಇದ್ದಾರೆ. ಮೊದಲನೇದಾಗಿ ಮೈತ್ರಿ ಕರುಣಾ ಮುದಿತ ಉಪೇಕ್ಷಾಣ ಸುಖ ದುಃಖ ಪುಣ್ಯ ಅಪುಣ್ಯ ವಿಷಯಾನ. ಸುಖಿ, ದುಃಖಿಗಳು, ಪುಣ್ಯಾತ್ಮರು ಮತ್ತು ಪಾಪಾತ್ಮರು. ಈ ರೀತಿ ಈ 4 ಪ್ರಕಾರದ ವ್ಯಕ್ತಿಗಳೊಂದಿಗೆ ಕ್ರಮವಾಗಿ ಸುಖಿಗಳೊಂದಿಗೆ ಮೈತ್ರಿಯನ್ನು, ದುಃಖಿಗಳೊಂದಿಗೆ ಕರುಣೆಯನ್ನು, ಪುಣ್ಯಾತ್ಮರೊಂದಿಗೆ ಪ್ರಸನ್ನತೆಯನ್ನು, ಪಾಪಾತ್ಮರೊಂದಿಗೆ ಉಪೇಕ್ಷೆಯನ್ನು ಹೊಂದುವುದು ಚಿತ್ತ ನೈರ್ಮಲ್ಯವನ್ನ, ಚಿತ್ತ ಏಕಾಗ್ರತೆಯನ್ನ ಸಂಪಾದನೆ ಮಾಡಿಕೊಳ್ಳಲಿಕ್ಕೆ ಇರುವ ಉಪಾಯ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಭಾಷ್ಯ ಪಂಕ್ತಿಯಲ್ಲಿ ತತ್ರ ಸರ್ವ ಪ್ರಾಣಿಷು ಸುಖ ಸಂಭೋಗಾಪನ್ನೇಷು ಮೈತ್ರೀಂ ಭಾವಯೇತ್, ಯಸ್ಯ ಇದಂ ಶಾಸ್ತ್ರೇಣ ಪರಿಕರ್ಮ ನಿರ್ದಿಶ್ಯತೆ ತತ್ಕಥಂ. ಈಗ ಹಿಂದಿನ ಸೂತ್ರಗಳನ್ನು ಒಮ್ಮೆ ಪರಾಮರ್ಶೆ ಮಾಡುವ. ಅಲ್ಲಿ ಏನು ಹೇಳ್ತಾ ಇದ್ದಾರೆ? 14 ಚಿತ್ತ ಮಲಗಳನ್ನ ಅಥವಾ ಯೋಗ ಪ್ರತಿಪಕ್ಷಗಳನ್ನ ಉಲ್ಲೇಖ ಮಾಡಿದ್ರು. ಯೋಗ ಪ್ರತಿಪಕ್ಷಗಳನ್ನು ಉಲ್ಲೇಖ ಮಾಡಿದ ಮೇಲೆ ಅದಕ್ಕೆ ಪರಿಹಾರ ಏನು ಅಂತ ಹೇಳಿದ್ರು 32ನೇ ಸೂತ್ರದಲ್ಲಿ. ಏಕತತ್ವಾಭ್ಯಾಸ, ಚಂಚಲವಾದ ಮನಸ್ಸನ್ನ ಒಂದು ವಿಷಯದಲ್ಲಿ ಏಕಾಗ್ರಗೊಳಿಸುವಂಥದ್ದೇ ಏಕತತ್ವಾಭ್ಯಾಸ. ಈ ಏಕತತ್ವಾಭ್ಯಾಸದಿಂದ ಈ 14 ಚಿತ್ತ ಮಲಗಳು ಅಂತ ಏನು ಹೇಳಿದ್ದಾರೆ, ಯೋಗ ಮಲಗಳು, ಯೋಗ ಪ್ರತಿಪಕ್ಷಗಳು, ಅವುಗಳನ್ನ ಮೀರ್ಲಿಕ್ಕೆ ಸಾಧ್ಯ ಅಂತ ಹೇಳಿದ್ದಾರೆ. ಈಗ ಅದರ ಮುಂದುವರಿದ ಭಾಗವಾಗಿ ಮೈತ್ರಿ ಕರುಣಾ ಮುದಿತ ಉಪೇಕ್ಷಾಣಾಂ ಸುಖ ದುಃಖ ಪುಣ್ಯಾಪುಣ್ಯ ವಿಷಯಾಣಾಂ ಭಾವನಾತಶ್ಚಿತ್ತ ಪ್ರಸಾದನಂ, ಮೊದಲನೆಯ ಪರಿಕರ್ಮ. ಸೂಕ್ಷ್ಮವಾಗಿ ಈ ಸೂತ್ರವನ್ನ ಗಮನಿಸಿದ್ರೆ, ಸಾಮಾಜಿಕವಾಗಿ ಒಬ್ಬ ಮನುಷ್ಯ ಅನೇಕರ ಜೊತೆಗೆ ಸಮಾಜದಲ್ಲಿ ವಾಸ ಮಾಡುವಂತಹ ಸಂದರ್ಭದಲ್ಲಿ ಹೇಗೆ ಮಾನಸಿಕ ಸ್ಥಿಮಿತತೆಯನ್ನ
ಕಾಪಾಡಿಕೊಳ್ಬಹುದು ಅನ್ನುವಂಥದ್ದು ಈ ಸೂತ್ರದ ತಾತ್ಪರ್ಯ ಅಂತ ಕಂಡು ಬರ್ತದೆ. ಮೈತ್ರಿ, ಯಾರ ಜೊತೆ ಮೈತ್ರಿ? ತತ್ರ ಸರ್ವ ಪ್ರಾಣಿಷು ಸುಖ ಸಂಭೋಗಾಪನ್ಯೇಷು ಮೈತ್ರೀಂ ಭಾವಯೇತ್. ಯಾರು ಸುಖಿಗಳಿದ್ದಾರೆ ಅಂತಹ ವ್ಯಕ್ತಿಗಳ ಜೊತೆ ಮೈತ್ರೀಂ ಭಾವಯೇತ್. ಸರ್ವ ಪ್ರಾಣಿಷು, ಇಲ್ಲಿ ಸುಖವನ್ನ ಅನುಭವಿಸುತ್ತಿರುವಂತಹ ಎಲ್ಲ ವ್ಯಕ್ತಿಗಳ ಜೊತೆ ಮೈತ್ರಿಯನ್ನ ಬೆಳೆಸ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಮೈತ್ರಿ ಬೆಳೆಸ್ಕೊಳ್ಳೋದ್ರಿಂದ ಫಲ ಏನು ಅಂದ್ರೆ, ಇದರಿಂದ ಅಲ್ಲಿ ಕೆಳಗೆ ನೋಟಲ್ಲೂ ಕೊಟ್ಟಿದ್ದಾರೆ, ಇದರಿಂದ ಈರ್ಷ್ಯಾಭಾವ ನಿವೃತ್ತಿ ಆಗ್ತದೆ. ಸುಖ, ನನಗಿಂತ ಇವರು ಸುಖಿಗಳಾಗಿದ್ದಾರಲ್ಲ ಅಂತೇಳಿ ಒಂದು ಅಸೂಯ, ಈರ್ಷ್ಯಾ ಅಂದ್ರೆ ಅಸೂಯ. ಅಸೂಯ ಅನ್ನೋ ಶಬ್ದಕ್ಕೆ ಸಂಸ್ಕೃತದಲ್ಲಿ ಒಳ್ಳೆ ವ್ಯಾಖ್ಯಾನ ಇದೆ. ಗುಣೇಶು ದೋಷಾವಿಷ್ಕರಣಂ ಅಸೂಯ. ಎಲ್ಲಿ ಗುಣ ಇದೆಯೋ ಆ ಗುಣದಲ್ಲಿ ಯಾವ್ದಾದ್ರೂ ಒಂದು ಹುಳುಕನ್ನು ಹುಡುಕುವಂತ. ಉದಾಹರಣೆಗೆ ಇಬ್ಬರು ಸ್ಕೂಲ್ ಮೇಟ್ಸ್ ಅಥವಾ ವಿದ್ಯಾರ್ಥಿಗಳಿದ್ರೆ, ಒಬ್ಬನಿಗೆ 80 ಅಂಕ, ಇನ್ನೊಬ್ಬರಿಗೆ 90 ಅಂಕ ಬಂದಿದ್ರೆ, ಆಗ 90 ಅಂಕ ಬಂದವನನ್ನ ನೋಡಿ ಅಸೂಯೆ ಪಡುವಂಥದ್ದು ಸಹಜವಾಗ್ತದೆ. ಅಂತಹ ಪ್ರಕ್ರಿಯೆಯಲ್ಲಿ ಅವನು ಗುಣದಲ್ಲಿ ದೋಷವನ್ನ ಹುಡುಕ್ತಾನೆ. ಯಾವ ರೀತಿಯ ದೋಷವನ್ನು ಹುಡುಕ್ತಾನೆ? ಆ ಸಂದರ್ಭದಲ್ಲಿ ಅವನು 90 ಅಂಕ ಪಡೆದವನು, ಅವನಿಗೆ ಸುಲಭವಾದಂತಹ ಪ್ರಶ್ನೆಗಳು ಬಂದಿತ್ತು, ಅಥವಾ ಅವನು ಟ್ಯೂಷನ್ಗೆ ಹೋಗ್ತಾನೆ, ಅಥವಾ ಅದಕ್ಕೋಸ್ಕರ ಅವನಿಗೆ ಹೆಚ್ಚಂಕ ಬಂದಿದೆ. ಈ ರೀತಿ ಯಾವುದಾದ್ರೂ ಒಂದು ಕಾರಣವನ್ನು ಹುಡುಕಿ ತನ್ನ ವಿಫಲತೆಗೆ ಒಂದು ಸಮಾಧಾನವನ್ನ ಹೇಳ್ಕೊಳ್ತಾ ಹೋಗ್ತಾನೆ. ಸೊ ಇದು ನಿವೃತ್ತಿ ಆಗ್ತದೆ ಅಂತ ಹೇಳಿ ಉಲ್ಲೇಖ ಮಾಡಿದ್ದಾರೆ. ಆದ್ರಿಂದ ಸರ್ವ ಪ್ರಾಣಿಷು ಸುಖ ಸಂಭೋಗಾಪನ್ಯೇಷು ಮೈತ್ರಿ ಭಾಗ್ಯೆ. ಎಲ್ಲ ಪ್ರಾಣಿಯು, ಯಾವುದು ಪ್ರಾಣಿ ಅನ್ನೋ ಶಬ್ದದಿಂದ ಇಲ್ಲಿ ಪ್ರಾಣವಂತ ವ್ಯಕ್ತಿಗಳು ಅನ್ನುವಂತಹ ಅರ್ಥವನ್ನು ಪಡೆಯಬಹುದು. ಅಂತಹ ಎಲ್ಲ ಜೀವಿಗಳಲ್ಲಿಯೂ ಇವನು ಮೈತ್ರಿ ಭಾವವನ್ನು ಹೊಂದಬೇಕು. ದುಃಖಿತೇಶು ಕರುಣಂ, ದುಃಖಿತರಲ್ಲಿ ಕರುಣಾಭಾವವನ್ನು ಹೊಂದಬೇಕು. ಯಾಕಂದ್ರೆ ಆ ಕರುಣಾಭಾವವನ್ನು ಹೊಂದಿರುವುದರಿಂದ ಪರೋಪಕಾರದ ಇಚ್ಛೆ ಮತ್ತು ಪರ ಅಪಕಾರದ ಇಚ್ಛಾ ನಿವೃತ್ತಿ ಎರಡೂ ಉಂಟಾಗ್ತದೆ. ಮತ್ತು ಪುಣ್ಯಾತ್ಮಕೇಶು ಮುದಿತಾಂ, ಯಾರು ಪುಣ್ಯಾತ್ಮರಿದ್ದಾರೋ, ಹುತಾತ್ಮರಿದ್ದಾರೋ ಅವರ ವಿಷಯದಲ್ಲಿ ಮುದಿತಾಂ ಅಥವಾ ಪ್ರಸನ್ನತಾಂ ವಿಂದೇತ, ಸಂತುಷ್ಟರಾಗಿದ್ದಾರೆ ಅಥವಾ ಪುಣ್ಯ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ವ್ಯಕ್ತಿಗಳ ಜೊತೆಗೆ ಈ ರೀತಿಯ ಪ್ರಸನ್ನತೆಯನ್ನು ಹೊಂದುವುದರ ಮೂಲಕ ತನಗೆ ಸಿಗದ ಒಂದು ಅಪೂರ್ವ ಅವಕಾಶ ಇವರಿಗೆ ಸಿಕ್ಕಿದೆ, ಪುಣ್ಯಾತ್ಮರಿಗೆ ಸಿಕ್ಕಿದೆ. ಆದ್ದರಿಂದ ಅವರ ವಿಷಯದಲ್ಲಿ ತಾನು ದೋಷ ದರ್ಶನ ಮಾಡುವುದಿಲ್ಲ ಅಂತ ಆಗುತ್ತೆ. ಆದ್ರಿಂದ ಇಲ್ಲಿ ಪುಣ್ಯಾತ್ಮಕೇಶು ಮುದಿತಾಂ, ಮುದಿತಾಂ ಅಂದ್ರೆ ಪ್ರಸನ್ನತಾಂ. ಇನ್ನು ಪಾಪಾತ್ಮರಲ್ಲಿ ಅಪುಣ್ಯಶೀಲೇಶು ಉಪೇಕ್ಷಾಂ ವಹೇತ್. ಉಪೇಕ್ಷಾಂ ವಹೇತ್, ಇಲ್ಲಿ ಉಪೇಕ್ಷಾ ಅನ್ನೋ ಶಬ್ದಕ್ಕೆ ಇದು ತಿರಸ್ಕಾರ ಅಲ್ಲ. ಉಪೇಕ್ಷಾ ಎಂಬ ಭಾವವು ತಿರಸ್ಕಾರ ಅಲ್ಲ. ಯಾರು ಪಾಪಾತ್ಮರಿದ್ದಾರೋ ಅವರನ್ನ ತಿರಸ್ಕಾರ ಭಾವದಿಂದ ನೋಡೋದಲ್ಲ, ಬದಲಾಗಿ ಮಧ್ಯಸ್ಥಿಕೆಯಿಂದ ಅಥವಾ ತಾಟಸ್ಥ್ಯ ಭಾವನೆಯನ್ನ ವಹಿಸಿ ನೋಡ್ಬೇಕು ಅಂತ ಇಲ್ಲಿ ನಾವು ಗ್ರಹಿಸಬೇಕು. ಇದೇ ವಿಚಾರವಾಗಿ ಕುಮಾರ ಸಂಭವದ ಪ್ರಥಮ ಸರ್ಗದಲ್ಲಿ 52ನೇ ಶ್ಲೋಕದಲ್ಲಿ ಈ ಮಾತು ಬರ್ತದೆ. ಅಭ್ಯರ್ಥನಾಭಂಗ ಭಯೇನ ಸಾಧು ಮಾಧ್ಯಸ್ಥ್ಯ ನೀಷ್ಟ್ಯೇತ್ಯವಲಂಬತೆಯರ್ಥೇ. ಅಲ್ಲಿ ಮಾಧ್ಯಸ್ಥ್ಯಮೀಷ್ಟ್ಯೆ, ಮಧ್ಯಸ್ಥಿತಿಯನ್ನ ಪಡೆದುಕೊಳ್ತಾನೆ ಅಂತೇಳಿ ಉಲ್ಲೇಖ ಬರ್ತದೆ. ಮಧ್ಯಸ್ಥಿತಿ ಅಂದ್ರೆ ಅದರ ಪರವೂ ಅಲ್ಲ, ವಿರೋಧವೂ ಅಲ್ಲ. ಈ ರೀತಿಯ ಒಂದು ಮಾನಸಿಕ ಸ್ಥಿತಿಯನ್ನು ಹೊಂದುವಂತ, ಇದನ್ನ ಇಲ್ಲಿ ಉಪೇಕ್ಷಾ ಅಂತ ಕರೆದಿದ್ದಾರೆ. ಅದರಿಂದ ಉಪೇಕ್ಷಾ ಭಾವ ಹೊಂದುವುದರ ಮೂಲಕ
ಅಲ್ಲಿ ಆ ಕೋಪವು ನಿವೃತ್ತಿ ಆಗುತ್ತೆ ಅಂತ ಹೇಳಿ ಈ 4 ರೀತಿಯ ಜನರ ಜೊತೆಗೆ 4 ರೀತಿಯ ಭಾವವನ್ನ ಹೊಂದುವುದು ಮುಖ್ಯ ಆಗುತ್ತೆ ಅಂತ ಈ ಸೂತ್ರ ಹೇಳುತ್ತೆ. ಮೈತ್ರಿ ಕರುಣಾ ಮುದಿತ ಉಪೇಕ್ಷಾಣಾಂ ಸುಖ ದುಃಖ ಪುಣ್ಯ ಅಪುಣ್ಯ ವಿಷಯಾಣಾಂ ಭಾವನಾತಃ ಚಿತ್ತಪ್ರಸಾದನಂ ಏವಂ ಅಸ್ಯ ಭಾವಯತಃ ಶುಕ್ಲಃ ಧರ್ಮಃ ಉಪಜಾಯತೆ. ಇಲ್ಲಿ 3 ರೀತಿಯ ಕರ್ಮಗಳನ್ನ ಹೇಳ್ತಾರೆ. ಒಂದು ಶುಕ್ಲಃ, ಕೃಷ್ಣಃ, ಅಶುಕ್ಲ ಕೃಷ್ಣ. ಶುಕ್ಲಃ ಅಂದ್ರೆ ಪುಣ್ಯಕರ್ಮ, ಕೃಷ್ಣಃ ಅಂದ್ರೆ ಪಾಪಕರ್ಮ, ಅಶುಕ್ಲ ಕೃಷ್ಣ ಅಂದ್ರೆ ಪುಣ್ಯವೂ ಅಲ್ಲ ಪಾಪವೂ ಅಲ್ಲ, ಒಂದು ರೀತಿಯ ನ್ಯೂಟ್ರಲ್ ಅಂತ ಕರಿಬಹುದು. ಈ ರೀತಿ 3 ವಿಧವಾದಂತಹ ಕರ್ಮಗಳನ್ನ ಉಲ್ಲೇಖ ಮಾಡ್ತಾರೆ. ಯಾರು ಈ ಮೈತ್ರಿ ಕರುಣಾ ಮುದಿತ ಉಪೇಕ್ಷಾಣಾಂ ಸುಖ ದುಃಖ ಪುಣ್ಯ ಅಪುಣ್ಯ ವಿಷಯಾಣಾಂ ಭಾವನಾತಶ್ಚಿತ್ತ ಪ್ರಸಾದನಂ, ಈ ರೀತಿ 4 ವಿಧವಾದಂತಹ ವ್ಯಕ್ತಿಗಳ ವಿಷಯದಲ್ಲಿ ಈ 4 ರೀತಿಯಾಗಿ ನಡೆದುಕೊಳ್ತಾನೋ ಅವನಿಗೆ ಪುಣ್ಯ ಸಂಚಯವಾಗ್ತದೆ. ಏವಂ ಅಸ್ಯ ಭಾವಯತಃ ಶುಕ್ಲಃ ಧರ್ಮಃ ಉಪಜಾಯತೆ ತತಶ್ಚ ಚಿತ್ತಂ ಪ್ರಸೀದತಿ. ಈ ಪುಣ್ಯ ಸಂಚಯ ಆಗ್ತಾ ಇರುವ ಹಾಗೆ ಚಿತ್ತವು ನಿರ್ಮಲವಾಗ್ತದೆ, ಪ್ರಸನ್ನವಾಗುತ್ತೆ. ಪ್ರಸನ್ನಂ ಏಕಾಗ್ರಂ ಸ್ಥಿತಿ ಪದಂ ಲಭತೆ. ಸೊ ಇಲ್ಲಿ 4 ವಿಧದ ಜನರೊಂದಿಗೆ ಈ 4 ಭಾವಗಳನ್ನು ತಾಳುವುದರ ಮೂಲಕ ಚಿತ್ತವು ಪ್ರಸನ್ನವಾಗ್ತದೆ. ಪ್ರಸನ್ನವಾದಂತಹ ಚಿತ್ತವು ಏಕಾಗ್ರವಾಗ್ತದೆ. ಏಕಾಗ್ರವಾದಂತಹ ಚಿತ್ತವು ಮುಂದೆ ಸಮಾಧಿಯವರೆಗೆ ಸಾಧನೆಯನ್ನು ಮಾಡಲಿಕ್ಕೆ ಉಪಕಾರಕವಾಗ್ತದೆ. ಈ ರೀತಿ ಇದು ಮೊದಲ ಪರಿಕರ್ಮ. ಈ ಮೊದಲ ಪರಿಕರ್ಮದಲ್ಲಿ ಸಾಮಾಜಿಕ ಸಂಬಂಧದಿಂದ ಅಥವಾ ವ್ಯಕ್ತಿಗಳ, ಪ್ರಾಣಿಗಳ, ಜೀವಿಗಳ ಜೊತೆ ತಾನು ಹೇಗೆ ವ್ಯವಹರಿಸಬೇಕು ಅನ್ನುವಂತಹ ವಿಷಯವನ್ನ ಮಹರ್ಷಿ ಪತಂಜಲಿಗಳು ಉಲ್ಲೇಖ ಮಾಡಿದ್ದಾರೆ. ಪರಿಕರ್ಮ ಅಂದ್ರೆ ಇಲ್ಲಿ ಪರಿಕರ್ಮ ಎಂಬ ಶಬ್ದಕ್ಕೆ ಯಾವ ಕರ್ಮದ ಅನುಷ್ಠಾನದಿಂದ ಅಥವಾ ಯಾವ ಸಾಧನೆಯ ಅನುಷ್ಠಾನದಿಂದ ತನ್ನ ಚಿತ್ತ ಚಾಂಚಲ್ಯವನ್ನು ದೂರ ಮಾಡಿಕೊಂಡು ಏಕಾಗ್ರತೆಯನ್ನು ಸಾಧಿಸಬಹುದು, ಅದನ್ನ ಪರಿಕರ್ಮ ಅಂತ ಕರೆದಿದ್ದಾರೆ. ಇವುಗಳು ಉಪಾಯಗಳು. ಇಲ್ಲಿ ಪೇಜ್ ನಂಬರ್ 52ರಲ್ಲಿ ಸಂಪ್ರಜ್ಞಾತವೆಂಬ ಸಮಾಧಿಯನ್ನು, ಏಕಾಗ್ರತೆಯನ್ನು ಪಡೆಯುವ ಉಪಾಯಗಳೆಂದು ಕರೆಯುತ್ತಾರೆ, ಇವುಗಳಿಗೆ ಪರಿಕರ್ಮ ಎಂದು ಹೆಸರು ಅಂತ ಪೇಜ್ ನಂಬರ್ 52 ಕೊನೆಯ ಭಾಗದಲ್ಲಿ ಕೊಟ್ಟಿದ್ದಾರೆ. ಚಿತ್ತ ಪ್ರಶಾಂತತೆಯನ್ನ, ಚಿತ್ತಸ್ಥೈರ್ಯವನ್ನ ಕಾಪಾಡಿಕೊಳ್ಳಿಕ್ಕೆ ಬೇಕಾದಂತಹ ಮಾರ್ಗೋಪಾಯ. ಇದು ಪಾರಿಭಾಷಿಕ ಪದ. ಚಿತ್ತ ಚಾಂಚಲ್ಯವನ್ನ ದೂರ ಮಾಡಿಕೊಂಡು ಚಿತ್ತ ಏಕಾಗ್ರತೆಯನ್ನ ಸಾಧಿಸಲಿಕ್ಕೆ ಬೇಕಾದಂತಹ ವಿಭಿನ್ನ ಮಾರ್ಗಗಳು. ಇಲ್ಲಿ 7 ಪರಿಕರ್ಮಗಳನ್ನು ಹೇಳಿದ್ದಾರೆ, 7 ಮಾರ್ಗೋಪಾಯಗಳನ್ನು ಹೇಳಿದ್ದಾರೆ. ಒಬ್ಬೊಬ್ಬರಿಗೆ ಒಂದೊಂದು ಮಾರ್ಗೋಪಾಯಗಳು ಅಥವಾ ಒಂದೊಂದು ಸಂದರ್ಭದಲ್ಲಿ ಒಬ್ಬನೇ ವ್ಯಕ್ತಿಗೆ ಹಲವು ಮಾರ್ಗೋಪಾಯಗಳು ಸಹಕಾರಿಯಾಗ್ಬೋದು. ಆದ್ದರಿಂದ ಈ 7 ಮಾರ್ಗೋಪಾಯಗಳನ್ನ ಯಥಾ ಕಾಲಂ ಯಥಾ ವ್ಯಕ್ತಿ ಉಪಯೋಗಿಸಬಹುದು ಅಂತೇಳಿ ಅದರ ಸಂಪೂರ್ಣ ಸ್ವಾತಂತ್ರ್ಯವನ್ನ ಉಲ್ಲೇಖ ಮಾಡಿದ್ದಾರೆ. ಇಲ್ಲಿಂದ ಮುಂದೆ ನಮಗೆ ಪ್ರಚ್ಛರ್ದನ ವಿಧಾರಣಾಭ್ಯಾಂ ವಾ ಪ್ರಾಣಸ್ಯ ಅಂತ ಹೇಳಿ ಮುಂದೆ ಎಲ್ಲ ಕಡೆ ವಾ ಅಂತ ಹೇಳಿ ವಿಕಲ್ಪವಾಗಿ ಬರ್ತಾ ಹೋಗ್ತದೆ. ಇವೆಲ್ಲವೂ ವಿಕಲ್ಪವಲ್ಲ, ಅದರೊಂದಿಗೆ ಈ ಮೈತ್ರಿ ಕರುಣಾ ಮುದಿತೋಪೇಕ್ಷಾಣಾಂ ಸುಖ ದುಃಖ ಪುಣ್ಯಾಪುಣ್ಯ ವಿಷಯಾಣಾಂ ಭಾವನಾತಶ್ಚಿತ್ತ ಪ್ರಸಾದನಂ ತೇನ ಸಹ ಪ್ರಚ್ಛರ್ದನ ವಿಧಾರಣಾಭ್ಯಾಂ ಪ್ರಾಣಸ್ಯ ಅಂತ ಹೇಳಿ ಅದರೊಟ್ಟಿಗೆ ಅಂತ ತಗೊಳ್ಬೇಕು. ವಾ ಅಂದ್ರೆ ಇಲ್ಲಿ ವಿಕಲ್ಪ ಅಂತ ಪರಿಭಾವಿಸ್ತಾರೆ.
ಅದನ್ನ ಪೇಜ್ ನಂಬರ್ 54ರಲ್ಲಿ ಮೈತ್ರಿಯಾದಿ ಭಾವನೆಗಳೊಂದಿಗೆ ಪ್ರಾಣಾಯಾಮದ ಅಭ್ಯಾಸವು ನಡೆಯಬೇಕು. ಈ ಭಾವವು ಎಲ್ಲ ಕಡೆ ಅತ್ಯಂತ ಅನಿವಾರ್ಯವಾದಂತಹ ಭಾಗ. ಇದರೊಂದಿಗೆ ಮುಂದಿನ 6 ಉಪಾಯಗಳನ್ನ ಯಾವ ಸಂದರ್ಭದಲ್ಲಿ ಯಾವ ವ್ಯಕ್ತಿಗೆ ಯಾವ ಯೋಗ ಸಾಧಕನಿಗೆ ಬೇಕಾಗ್ತದೋ ಅದನ್ನ ಯಥಾಕ್ರಮ ಅಥವಾ ಯಥಾನುಕೂಲ ಉಪಯೋಗಿಸಿಕೊಳ್ಬಹುದು ಅಂತ ಹೇಳಿ, ಇದು ಪರಸ್ಪರ ಪರ್ಯಾಯವಲ್ಲ, ಬದಲಾಗಿ ಈ ಮೈತ್ರ್ಯಾದಿ ಭಾವಗಳೊಂದಿಗೆ ಪ್ರಾಣಾಯಾಮ ಅಥವಾ ಮುಂದಿನ ಅಂಶಗಳನ್ನ ಬಳಸ್ಕೊಳ್ಬಹುದು ಅಂತ ಹೇಳ್ತಾ ಇದ್ದಾರೆ. ಮುಂದೆ ಹೋಗೋಣ ಸರ್. ಮುಂದೆ ಪ್ರಚ್ಛರ್ದನ ವಿಧಾರಣಾಭ್ಯಾಂ ವಾ ಪ್ರಾಣಸ್ಯ. ಓದ್ತೀರಾ ಭಾಷ್ಯ ಪಂಕ್ತಿ? ಪ್ರಚ್ಛರ್ದನ ವಿಧಾರಣಾಭ್ಯಾಂ ವಾ ಪ್ರಾಣಸ್ಯ ಕೌಷ್ಠ್ಯಸ್ಯ ವಾಯೋಃ ಪ್ರಯತ್ನ ವಿಶೇಷಾತ್ ವಮನಂ ಪ್ರಚ್ಛರ್ದನಂ. ಕೌಷ್ಠಸ್ಯ ವಾಯೋಃ ನಾಸಿಕಾಪುಟಾಭ್ಯಾಂ ಪ್ರಯತ್ನ ವಿಶೇಷಾತ್ ವಮನಂ ಪ್ರಚ್ಛವರ್ಧನಂ ಪ್ರಚ್ಛರ್ದನಂ ವಿಧಾರಣಂ ಪ್ರಾಣಾಯಾಮಃ. ತಾಭ್ಯಾಂ ವಾ ಮನಸಃ ಸ್ಥಿತಿಂ ಸಂಪಾದಯೇ. ಇದು ಮುಂದೆ ಹೋಗ್ಲಿಕ್ಕೆ ಮುಂಚೆ ಚಿತ್ತಪ್ರಸಾದವು ಹೇಗೆ ಸಿದ್ಧಿಸ್ತದೆ ಅಂತ ಹೇಳಿ 2ನೇ ಅಧ್ಯಾಯದ 64ನೇ ಶ್ಲೋಕದಲ್ಲಿ ತುಂಬಾ ಸುಂದರವಾಗಿ ಉಲ್ಲೇಖ ಮಾಡಿದ್ದಾರೆ. ರಾಗದ್ವೇಷ ವಿಯುಕ್ತೈಸ್ತು, ಯಾವುದು ಭಗವದ್ಗೀತೆಯಲ್ಲಿ, ರಾಗದ್ವೇಷ ವಿಯುಕ್ತೈಸ್ತು ವಿಷಯಾನಿಂದ್ರಿಯೈಶ್ಚರನ್ ಆತ್ಮವಶ್ಯೈರ್ವಿಧೇಯಾತ್ಮ ಪ್ರಸಾದಮಧಿಗಚ್ಚತಿ ಪ್ರಸಾದೇ ಸರ್ವದುಃಖಾನಾಂ ಹಾನಿರಸ್ಯೋಪಜಾಯತೆ ಪ್ರಸನ್ನಚೇತಸೋ ಹ್ಯಾಶು ಬುದ್ಧಿಃ ಪರ್ಯವತಿಷ್ಠತೆ. ರಾಗದ್ವೇಷ ವಿಯುಕ್ತೈಸ್ತು ವಿಷಯಾನಿಂದ್ರಿಯೈಶ್ಚರನ್. ಈ ಪರಿಕರ್ಮಗಳನ್ನ ಅನುಷ್ಠಾನ ಮಾಡ್ತಾ ಮಾಡ್ತಾ ರಾಗದ್ವೇಷಗಳಿಲ್ಲದಂತಹ ಚಿತ್ತಪ್ರಸಾದವು ಸಿದ್ಧಿಸ್ತದೆ. ವಿಷಯಾನಿಂದ್ರಿಯೈಶ್ಚರನ್ ಆತ್ಮವಶ್ಯೈ ವಿಧೇಯಾತ್ಮ ಪ್ರಸಾದ ಅಧಿಗಚ್ಚತಿ. ಆತ್ಮವಶವಾಗಿ ಇಂದ್ರಿಯಗಳಿರುವಾಗ ರಾಗದ್ವೇಷಗಳ ಶೂನ್ಯತೆಯಲ್ಲಿ ಮನಸ್ಸು ಪ್ರಸನ್ನವಾಗಿರುತ್ತದೆ. ಸಾಮಾನ್ಯವಾಗಿ ವಿಷಯಾಭಿಲಾಷೆಯಲ್ಲಿಯೇ ಮನಸ್ಸು ಸುಖವಾಗಿರುತ್ತದೆ ಅನ್ನುವಂಥದ್ದು ಲೋಕಾನುಭವ. ಆದ್ರೆ ವಿಷಯ ಅನುಭವಕ್ಕಿಂತ ಹೆಚ್ಚಿನ ಸುಖ, ವಿಷಯಾನಂದಕ್ಕಿಂತ ಹೆಚ್ಚಿನ ಸುಖ ಕಾವ್ಯಾನಂದದಲ್ಲೂ, ಕಾವ್ಯಾನಂದಕ್ಕಿಂತ ಹೆಚ್ಚಿನ ಸುಖ ಬ್ರಹ್ಮಾನಂದದಲ್ಲೂ ಇದೆ ಎಂಬುದು ಅನುಭವಸ್ಥರ ಮತ್ತು ಶಾಸ್ತ್ರಜ್ಞರ ಒಂದು ಮತ. ಪ್ರಸಾದೇ ಸರ್ವ ದುಃಖಾನಾಂ ಹಾನಿರಸ್ಯೋಪಜಾಯತೆ ಪ್ರಸನ್ನ ಚೇತಸೋ ಹ್ಯಾಶು ಬುದ್ಧಿಃ ಪರ್ಯವತಿಷ್ಠತೆ. ಪ್ರಸಾದೇ ಸರ್ವ ದುಃಖಾನಾಂ ಹಾನಿ ಅಸ್ಯ ಉಪಜಾಯತೆ. ಈ ರೀತಿಯ ಮನಃಪ್ರಸನ್ನತೆಯು ಯಾವ ಸಂದರ್ಭದಲ್ಲಿ ಸಿದ್ಧಿಸ್ತದೋ ಆಗ ಎಲ್ಲ ದುಃಖಗಳು, ಎಲ್ಲ ದುಃಖ ಅಂದ್ರೆ ನಿನ್ನೆಯ ಚರ್ಚೆಯಲ್ಲಿ ಬಂತಲ್ಲ, ಆಧ್ಯಾತ್ಮಿಕ, ಆಧಿಭೌತಿಕ ಮತ್ತು ಆಧಿದೈವಿಕ, ಈ 3 ದುಃಖಗಳು ಸಮೂಲವಾಗಿ ನಾಶ ಹೊಂದುತ್ತದೆ. ಆಗ ಅವನು ನಿರತಿಶಯವಾದಂತಹ ಆನಂದವನ್ನು ಅನುಭವಿಸ್ತಾನೆ. ಈಗ ಪ್ರಚ್ಛರ್ದನ ವಿಧಾರಣಾಭ್ಯಾಂ ವಾ ಪ್ರಾಣಸ್ಯ ಎಂಬಂತಹ ಸೂತ್ರದಲ್ಲಿ ಪ್ರಾಣಾಯಾಮದ ಕುರಿತು ಉಲ್ಲೇಖ ಮಾಡ್ತಾರೆ. ಪ್ರಚ್ಛರ್ದನ ನೋಡಿ, ಕೌಷ್ಠಸ್ಯ ವಾಯೋಃ ನಾಸಿಕಾಪುಟಾಭ್ಯಾಂ ಪ್ರಯತ್ನ ವಿಶೇಷಾತ್ ವಮನಂ ಪ್ರಚ್ಛರ್ದನಂ. ಪ್ರಚ್ಛರ್ದನಂ ಅಂದ್ರೆ ಎಕ್ಸಲೇಷನ್ ಅಥವಾ ರೇಚಕ ಅಂತ ಕರಿಬಹುದು. ವಿಧಾರಣಂ ಪ್ರಾಣಾಯಾಮ ವಿಶೇಷೇಣ ಧಾರಣಂ. ಇಲ್ಲಿ ರೇಚಕ ಅಂದ್ರೆ ಗಾಳಿಯನ್ನ ಹೊರಗೆ ಬಿಡುವಂಥದ್ದು ಮೂಗಿನ ಮೂಲಕ, ಮತ್ತು ಗಾಳಿಯನ್ನ ಪೂರಕ ರೇಚಕ ಕುಂಭಕ, ಈ 3ರಲ್ಲಿ ರೇಚಕ ಮತ್ತು ಕುಂಭಕವನ್ನ ಹೆಚ್ಚಾಗಿ ಇಲ್ಲಿ ವಿಶೇಷವಾಗಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಪ್ರಚ್ಛರ್ದನ ವಿಧಾರಣಾಭ್ಯಾಂ ವಾ ಪ್ರಾಣಸ್ಯ ತಾಭ್ಯಾಂ ವಾ ಮನಸಃ ಸ್ಥಿತಿಂ ಸಂಪಾದಯೇ. ರೇಚಕ ಮತ್ತು ಕುಂಭಕ, ಕುಂಭಕವು 3 ಪ್ರಕಾರವಾದಂತಹ ಕುಂಭಕವನ್ನ
ಯೋಗ ಸಾಧಕರು ಹೇಳ್ತಾರೆ. ಒಂದು ಅಂತಃಕುಂಭಕ, ಉಸಿರನ್ನ ಒಳಗೆ ತೆಗೆದುಕೊಂಡು ಉಸಿರನ್ನ ದೀರ್ಘಕಾಲ ಹಿಡಿದಿಟ್ಕೊಳ್ಳುವಂಥದ್ದು. ಇನ್ನೊಂದು ಬಹಿಃಕುಂಭಕ ಅಥವಾ ಬಾಹ್ಯ ಕುಂಭಕ, ಅಲ್ಲಿ ರೇಚಕ ಮಾಡಿ ಆದ್ಮೇಲೆ ಉಸಿರನ್ನ ಒಳಗಡೆ ತೆಗೆದುಕೊಳ್ಳದೆ ಅಲ್ಲಿಯೇ ನಿಲ್ಲಿಸುವಂಥದ್ದು, ಇದು ಬಾಹ್ಯ ಕುಂಭಕ. ಇನ್ನೊಂದು ಸಹಜ ಕುಂಭಕ ಅಥವಾ ಕೇವಲ ಕುಂಭಕ ಅಂತ ಕರೀತಾರೆ. ಈ ಕೇವಲ ಕುಂಭಕವು ಪ್ರಾಣಾಯಾಮದ ವಿವಿಧ ಸ್ಥಿತಿಯಲ್ಲಿ ನಮ್ಮ ಅನುಭವಕ್ಕೆ ಬರ್ತದೆ. ಅದರಲ್ಲಿ ವಿಶೇಷವಾಗಿ ಕಪಾಲಭಾತಿಯ ಪ್ರಾಣಾಯಾಮದ ಸಂದರ್ಭದಲ್ಲಿ ಕಪಾಲಭಾತಿ ಆದ ಕೂಡಲೇ ಕೇವಲ ಕುಂಭಕದ ಅನುಭವ ನಮ್ಮೆಲ್ಲರಿಗೂ ಗೊತ್ತಾಗ್ತದೆ. ಆಗ ಸಹಜವಾಗಿಯೇ ಉಸಿರು ಒಳಗೂ ಹೋಗದೆ ಹೊರಗೂ ಹೋಗದೆ ಕೆಲ ಕಾಲ ಸಹಜವಾದಂತಹ ಒಂದು ಕುಂಭಕ ಸ್ಥಿತಿಯನ್ನ ಅನುಭವಿಸುತ್ತೆ. ಇದು ಕೇವಲ ಕುಂಭಕ ಅಥವಾ ಸಹಜ ಕುಂಭಕ ಅಂತ ಹೇಳ್ತಾರೆ. ಇಲ್ಲಿ ಪೇಜ್ ನಂಬರ್ 54ರಲ್ಲಿ ತುಂಬಾ ಸೊಗಸಾಗಿ ಹರ್ಷಾನಂದರು ಉಲ್ಲೇಖ ಮಾಡಿದ್ದಾರೆ. ಪ್ರಾಣಾಯಾಮದಲ್ಲಿ ಮೊದಲು 32 ಮಾತ್ರೆಗಳು ಅನ್ನೋ ಶಬ್ದವನ್ನ ಸೆಕೆಂಡ್ಸ್ ಅಂತ ಹೇಳ್ಬೋದು, ಆದ್ರೆ ಸೆಕೆಂಡ್ಗಿಂತ ಸ್ವಲ್ಪ ಕಡಿಮೆ ಕಾಲ ಅಂಶ ಆಗುತ್ತದು. ಒಂದರ್ಥದಲ್ಲಿ ಸೆಕೆಂಡ್ಸ್ ಅಂತ ಅಪ್ರಾಕ್ಸಿಮೇಟ್ಲಿ ಅಥವಾ ಸಾಧಾರಣವಾಗಿ ಉಲ್ಲೇಖ ಮಾಡ್ಕೊಳ್ಬೋದು. ಸೊ 32 ಸೆಕೆಂಡ್ಸ್ ಅಥವಾ ಇಲ್ಲಿ ರೇಷಿಯೋ ತೆಗೆದುಕೊಂಡ್ರೆ 16, 32 ಮತ್ತು 64. ಸೊ ಇನ್ಹಲೇಷನ್ ಮೊದಲು ಎಕ್ಸೇಲ್ ಮಾಡಬೇಕು ಅಥವಾ ರೇಚಕ ಮಾಡಬೇಕು. ರೇಚಕ 2 ಸೆಕೆಂಡ್ ರೇಚಕ ಮಾಡಿದ್ರೆ 1 ಸೆಕೆಂಡ್ನಷ್ಟು ಪೂರಕ ಮಾಡಬೇಕು ಮತ್ತು 4 ಸೆಕೆಂಡ್ ಧಾರಣೆ ಮಾಡಬೇಕು. ಇದು ಏನು ಒಂದು ಪ್ರಾಣಾಯಾಮದ ಉಲ್ಲೇಖ ಅಂತ ಹೇಳಿ ಇವರು ಅಂತಃಕುಂಭಕದ ಉಲ್ಲೇಖವನ್ನು ಹೇಳಿದ್ದಾರೆ. ಇಲ್ಲಿ ವಿಶೇಷವಾಗಿ ಗಮನಿಸಬೇಕಾದದ್ದು ಪೂರಕ ಒಂದು ಪ್ರಮಾಣದಲ್ಲಿದ್ರೆ ಪೂರಕದ 2 ಪಟ್ಟು ರೇಚಕ ಇರ್ತದೆ ಮತ್ತು ಪೂರಕದ 4 ಪಟ್ಟು ಅಂತಃಕುಂಭಕ ಇರ್ತದೆ. ಸಾಮಾನ್ಯವಾಗಿ ನಮ್ಮ ದೈನಂದಿನ ಉಸಿರಾಟದ ಪ್ರಕ್ರಿಯೆಯಲ್ಲಿ ಪೂರಕ ಹೆಚ್ಚಿರ್ತದೆ, ರೇಚಕ ಕಡಿಮೆ ಇರ್ತದೆ. ರೇಚಕಕ್ಕೆ ಹೆಚ್ಚಿನ ಪ್ರಯತ್ನ ಬೇಕಾಗುತ್ತೆ. ಸೊ ಯಾವುದೇ ದೀರ್ಘವಾದಂತಹ ಶಾರೀರಿಕ ಶ್ರಮವಾದಾಗ, ಉದಾಹರಣೆಗೆ ಓಡುವಂಥದ್ದು, ಈ ಥರದ್ದೆಲ್ಲ ಆದಾಗ ರೇಚಕದ ಹೆಚ್ಚುವಿಕೆ ಜಾಸ್ತಿ ಆಗ್ತದೆ. ಆಗ ನಾವು ಪ್ರಯತ್ನಪೂರ್ವಕವಾಗಿ ರೇಚಕವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿ ಪ್ರಾಣಾಯಾಮದ ಅಂಗವಾಗಿ ಧಾರಣೆಯನ್ನ 4 ಪಟ್ಟು, ರೇಚಕವನ್ನ 2 ಪಟ್ಟು ಮತ್ತು ಪೂರಕವನ್ನ 1 ಪಟ್ಟು ಮಾಡುವಂಥದ್ದು. ಇದು ಯೋಗಿಗಳಿಗೆ ವಿಹಿತವಾದಂತಹ ವಿಚಾರ. ಇಷ್ಟು ದೀರ್ಘವಾದಂತಹ ಅಭ್ಯಾಸ ಮಾಡಿದ ನಂತರ ಯೋಗಿಗಳಿಗೆ ಈ ಒಂದು ಪ್ರಾಣಾಯಾಮದ ಅಭ್ಯಾಸ ಸಾಧ್ಯ ಆಗ್ತದೆ. ಸಾಮಾನ್ಯರಿಗೆ ಇಷ್ಟು ದೀರ್ಘಕಾಲದ ಕುಂಭಕವಾಗ್ಲಿ ಅಥವಾ ರೇಚಕವಾಗ್ಲಿ ಸಾಧ್ಯ ಆಗುವುದಿಲ್ಲ. ಸಾಮಾನ್ಯವಾಗಿ ಪೂರಕ ಮತ್ತು ರೇಚಕ ಸಮಾಂಶ ಮಾಡಲಿಕ್ಕೆ ಪ್ರಯತ್ನ ಮಾಡಬಹುದು ಅಥವಾ ಸ್ವಲ್ಪ ವಿಸ್ತರಿಸಬಹುದು. ಇಲ್ಲಿ ಸಂಪೂರ್ಣವಾಗಿ ದ್ವಿಗುಣ ಮಾಡಬೇಕು, ಚತುರ್ಗುಣ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಸಾಧನೆಯಿಂದ ಸಿದ್ಧಿಸುವಂತಹ ಒಂದು ಕೌಶಲ ಅಂತ ಹೇಳಿ ನಾವು ಪರಿಭಾವಿಸ್ತೇವೆ. ಸೊ ಇಲ್ಲಿ ಈ ಸೂತ್ರದಲ್ಲಿ ಇದೊಂದೇ ಸೂತ್ರ, ಇಡೀ ಯೋಗ ಸೂತ್ರಗಳಲ್ಲಿ 192 ಯೋಗ ಸೂತ್ರಗಳಲ್ಲಿ ಇದು ಒಂದು ಸೂತ್ರ ಮಾತ್ರ ಪ್ರಾಣಾಯಾಮದ ಬಗ್ಗೆ ಇರುವಂತಹ ಸೂತ್ರ. ಹಾಗೆಯೇ ಆಸನದ ಬಗ್ಗೆಯೂ ಕೂಡ ಒಂದೇ ಒಂದು ಸೂತ್ರ, ತತ್ರ ಸ್ಥಿರ ಸುಖಮ ಆಸನಂ, ಮುಗಿತು, ಒಂದೇ ಸೂತ್ರ ಇದೆ. ಸೊ ಯಾವ ವಿಷಯಕ್ಕೆ ಆದ್ಯತೆ ಇದೆಯೋ ಅಥವಾ ಪ್ರಾಮುಖ್ಯತೆ ಇದೆಯೋ ಅದನ್ನ ಹೆಚ್ಚು ವಿಸ್ತಾರವಾಗಿ ಹೇಳಿದ್ದಾರೆ. ಅಂದ್ರೆ ಸಮಾಧಿ ಮತ್ತು ಸಮಾಧಿಯ ಪೂರಕವಾದಂತಹ ವಿಚಾರಗಳನ್ನ ಹೆಚ್ಚು ವಿಸ್ತಾರ ಮಾಡಿದ್ದಾರೆ. ಆದ್ರೆ ಘೇರಂಡ ಸಂಹಿತ ಮುಂತಾದಂತಹ ಯೋಗ ಗ್ರಂಥಗಳಲ್ಲಿ ನಾವು ಆಸನ ಪ್ರಾಣಾಯಾಮಗಳಿಗೆ ಹೆಚ್ಚು ಒತ್ತು ಕೊಟ್ಟಿರುವುದನ್ನ ನೋಡ್ತೀವಿ. ಇಲ್ಲಿ ಆಸನ ಪ್ರಾಣಾಯಾಮವು ಅಂಗಭೂತವಷ್ಟೇ, ಆದ್ರಿಂದ ಅದಕ್ಕೆ ಹೆಚ್ಚು ಮಹತ್ವ ಕೊಡ್ಲಿಲ್ಲ. ಮುಂದೆ ಹೋಗೋಣ ಸರ್.
ಅಂದ್ರೆ ಈ ಸೂತ್ರ ಬರೀ ಪ್ರಾಣಾಯಾಮದ ಬಗ್ಗೆ ಮಾತ್ರ ಹೇಳುತ್ತೆ. ಅಂದ್ರೆ ಹಿಂದಿನ ಸೂತ್ರ ಏನ್ ಹೇಳಿದೆ, ಮೈತ್ರಿ ಕರುಣಾಮುದಿತೋಪೇಕ್ಷಾಣಂ ಸುಖ ದುಃಖ ಪುಣ್ಯ ವಿಷಯಾಣಂ ಭಾವನಾತಃ ಚಿತ್ತ ಪ್ರಸಾದನಂ. ಈ ರೀತಿ ಸುಖ ದುಃಖ ಪುಣ್ಯ ಅಪುಣ್ಯ ಜನರ ಜೊತೆ ಮೈತ್ರಿ ಕರುಣಾ ಪ್ರಸನ್ನತೆ ಮತ್ತು ಉಪೇಕ್ಷಾ ಎಂಬಂತಹ ಗುಣಗಳನ್ನ ಭಾವಗಳನ್ನ ವಹಿಸುವುದರ ಮೂಲಕ ನಾವು ನಮ್ಮ ಚಿತ್ತವನ್ನ ಪ್ರಶಾಂತ ಸ್ಥಿತಿಯಲ್ಲಿ ಇಟ್ಕೊಳ್ಬಹುದು. ಯೋಗ ಸಾಧಕನು ಇದನ್ನ ಮಾಡಬೇಕು ಅಂತ ಹೇಳಿ ಮೊದಲನೆಯದು ವಿಧಾನ. ಎರಡನೇದೆಲ್ಲವೂ ಕೂಡ ಈ ಮೊದಲನೆಯ ಪರಿಕರ್ಮದ ಜೊತೆ ಎರಡನೇ ಪರಿಕರ್ಮವನ್ನ ಸೇರಿಸ್ಕೊಳ್ಬೇಕು. ಪ್ರಚ್ಛದ್ದನ ಮತ್ತು ವಿಧಾರಣ ಇದೆರಡನ್ನ ವಿಶೇಷವಾಗಿ ಮಾಡುವುದರ ಮೂಲಕ ಪ್ರಾಣದ ನಿಗ್ರಹ ಸಾಧ್ಯ ಆಗ್ತದೆ. ಪ್ರಾಣ ನಿಗ್ರಹದ ಮೂಲಕ ಮನೋನಿಗ್ರಹ ಸಾಧ್ಯ ಆಗ್ತದೆ. ಸೊ ಮನೋನಿಗ್ರಹ ಅಥವಾ ಮನಶ್ಚಾಂಚಲ್ಯ ನಿವೃತ್ತಿ, ಮನೋನಿಗ್ರಹ ಸಾಧನೆ ಇದು ಸಾಧ್ಯ ಆಗುವುದು ಪ್ರಾಣದ ಮೂಲಕವೂ ಅಂಥೇಳಿ ಈ ಸೂತ್ರ ಹೇಳ್ತದೆ. ಆದ್ದರಿಂದ ಪ್ರಚ್ಛರ್ದನಕ್ಕೆ ಎರಡು ಪಟ್ಟು ಮತ್ತು ವಿಧಾರಣೆಗೆ 4 ಪಟ್ಟು ಅಂತ ಹೇಳಿ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಲೋಕದಲ್ಲೂ ಕೂಡ ಯಾವಾಗ ಮನಸ್ಸು ತುಂಬಾ ವಿಕ್ಷಿಪ್ತವಾಗಿರ್ತದೋ ಆಗ ಪ್ರಾಣದ ಗತಿಯು ತನ್ನ ಮೂಲ ಸ್ಥಿತಿಯನ್ನ ಕಳೆದುಕೊಂಡಿರೋದನ್ನ ಗಮನಿಸಬಹುದು. ಆದ್ದರಿಂದಲೇ ಪ್ರಾಯಶಃ ಕೋಪ ಬಂದಾಗ ಪ್ರಾಣದ ಗತಿ, ಕೋಪ ಅಥವಾ ಕಾಮಕ್ರೋಧ ಲೋಭ ಮೋಹ ಮದ ಮತ್ಸರಗಳು ಇವುಗಳಿದ್ದಾಗ ಪ್ರಾಣದ ಗತಿಯು ಭಿನ್ನವಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಗೌಡಪಾದ ಕಾರಿಕೆಯಲ್ಲೂ ಕೂಡ ಸುಂದರವಾದಂತಹ ಶ್ಲೋಕವನ್ನ ನೋಡಬಹುದು. ಲಯೇ ಸಂಬೋಧಯೇತ್ ಚಿತ್ತಂ ವಿಕ್ಷಿಪ್ತಂ ಶಮಯೇತ್ ಪುನಃ ಸಕಷಾಯಂ ವಿಜಾನೀಯಾತ್ ಸಮಪ್ರಾಪ್ತಂ ನ ಚಾಲಯೇತ್. ಲಯೇ ಸಂಬೋಧಯೇತ್ ಚಿತ್ತಂ, ಯೋಗ ಸಾಧನೆ ಮಾಡ್ತಾ ಅವನಿಗೆ ನಿದ್ರೆ ಬಂದ್ರೆ, ಅಥವಾ ನಿದ್ರೆ ಅನ್ನೋದನ್ನ ಇಲ್ಲಿ ಹಿಂದೆ ಸೂತ್ರಗಳಲ್ಲಿ ಹೇಳಿದ್ರಲ್ಲ, ನಿದ್ರಾ ನಿದ್ರಾ ಯಾವುದು ನಿದ್ರಾ ಇದು ಅಭಾವ ಪ್ರತ್ಯಾಲಂಬನಾ ವೃತ್ತಿರ್ನಿದ್ರಾ. ಈ ಅಭಾವ ಪ್ರತ್ಯಾಲಂಬನಾ ವೃತ್ತಿ ಸುಷುಪ್ತಿಯಾಗ್ಲಿ ಸ್ವಪ್ನವಾಗ್ಲಿ ಅದಕ್ಕೆ ಜಾರಿಕೊಂಡರೆ ಲಯೇ ಸಂಬೋಧಯೇ ಚಿತ್ತಂ, ಮನಸ್ಸನ್ನ ಎಬ್ಬೇಳಿಸಬೇಕು. ಯೋಗ ಸಾಧನೆಯ ಸಂದರ್ಭದಲ್ಲಿ ಸಾಧಕನ ಮನಸ್ಸು ಲಯವಾಗ್ತಾ ಇದ್ರೆ, ಅಂದ್ರೆ ಸ್ವಪ್ನ ಮತ್ತು ಸುಷುಪ್ತಿಯ ಕಡೆ ಹೋಗ್ತಾ ಇದ್ರೆ ಸಂಬೋಧಯೇ, ಅದನ್ನು ಜಾಗೃತಗೊಳಿಸಬೇಕು. ಹಾಗೆಯೇ ವಿಕ್ಷಿಪ್ತಂ ಶಮಯೇತ್ ಪುನಃ, 4 ವಿಚಾರಗಳ ಕಡೆ ಮನಸ್ಸು ಹರಿತಾ ಇದ್ರೆ ಆಗ ಉಪಶಮನ ಮಾಡಬೇಕು, ಅದರ ವೇಗವನ್ನ ಕಡಿಮೆ ಮಾಡಬೇಕು. ಸಕಷಾಯಂ ವಿಜಾನೀಯಾತ್ ಸಮಪ್ರಾಪ್ತಂ ನ ಚಾಲಯೇತ್. ಈ ಉಸಿರಾಟದ ಪ್ರಕ್ರಿಯೆಯ ಮೂಲಕ ಸಕಷಾಯಂ ವಿಜಾನೀಯಾತ್, ಮನಸ್ಸನ್ನ ಒಂದು ಅಬ್ಸರ್ವರ್ ರೂಪದಲ್ಲಿ ತಟಸ್ಥ ಭಾವನೆಯಿಂದ ಮನಸ್ಸನ್ನ ಗತಿಯನ್ನ ಶೋಧನೆ ಮಾಡಬೇಕು. ಬಲಾತ್ ಅದನ್ನ ಎಳೆದು ತರುವುದಲ್ಲ, ಮನಸ್ಸಿನ ಗತಿಯನ್ನ ಸಹಜವಾಗಿ ಅದು ತನ್ನ ವಿಷಯದಿಂದ ನಿವೃತ್ತಿಯನ್ನ ಹೊಂದಿ ಏಕಾಗ್ರತೆಯನ್ನ ಪಡೆಯಲಿಕ್ಕೆ ಸಹಕಾರಿಯಾಗುವಂತಹ ಸ್ಥಿತಿಯನ್ನ ತಂದುಕೊಡ್ಬೇಕು. ಸಕಷಾಯಂ ವಿಜಾನೀಯಾತ್ ಸಮಪ್ರಾಪ್ತಂ ನ ಚಾಲಯೇತ್. ಈ ರೀತಿಯ ಎಲ್ಲ ಉಪಾಯಗಳಿಂದ ಮನಸ್ಸು ಏಕಾಗ್ರಗೊಂಡರೆ ಅದನ್ನ ನ ಚಾಲಯೇತ್, ಅದನ್ನ ಭಂಗಗೊಳಿಸಬಾರದು, ಏಕಾಗ್ರತೆ ಭಂಗಗೊಳಿಸಬಾರದು ಅಂತ ಹೇಳಿ ಅಲ್ಲಿ ಗೌಡಪಾದ ಕಾರಿಕೆಯಲ್ಲಿ ಪ್ರಮುಖವಾದಂತಹ ಈ ಶ್ಲೋಕ ಇದೆ. ಇದು ಅನೇಕ ಯೋಗ ಚಿಂತನೆಗಳಲ್ಲಿ ಬರುವಂತಹ ಪ್ರಮುಖ ಶ್ಲೋಕ ಇದಾಗಿರ್ತದೆ. ಲಯೇ ಸಂಬೋಧಯೇ ಚಿತ್ತಂ ವಿಕ್ಷಿಪ್ತಂ ಶಮಯೇತ್ ಪುನಃ ಸಕಷಾಯಂ ವಿಜಾನೀಯಾತ್ ಸಮಪ್ರಾಪ್ತಂ ನ ಚಾಲಯೇತ್. ಇಲ್ಲೂ ಪ್ರಾಣದ ಒಂದು ಗತಿಯ ಮೂಲಕ ಮನಸ್ಸನ್ನ ನಿಗ್ರಹ ಮಾಡುವಂತಹ ಕ್ರಮ ಹೇಳಿದ್ದಾರೆ.
ಮುಂದೆ ಹೋಗೋಣ ಸರ್. ಮುಂದೋಣ. ಇಲ್ಲಿ ಮುಂದೆ ಹೋಗ್ಲಿಕ್ಕೆ ಮುಂಚೆ ಒಂದೇ ಒಂದು ಅಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಪ್ರಾಣ ನಿಗ್ರಹದಿಂದ ಇಂದ್ರಿಯಕೃತ ದೋಷಗಳು ಸುಡಲ್ಪಡುತ್ತವೆ. ಯಥಾ ಪರ್ವತ ಧಾತೂನಾಂ ದಹ್ಯಂತೆ ಧಮನಾನ್ಮಲಾಹ ತಥಾ ಇಂದ್ರಿಯಕೃತ ದೋಷಾಹ ದಹ್ಯಂತೆ ಪ್ರಾಣ ನಿಗ್ರಹ. ಇಂದ್ರಿಯಗತವಾದಂತಹ ದೋಷಗಳು ಪ್ರಾಣದ ನಿಗ್ರಹದಿಂದ ದೂರವಾಗುತ್ತೆ. ಆದ್ದರಿಂದ ಪ್ರಾಣಶಕ್ತಿಯ ನಿಗ್ರಹವನ್ನ ಮಾಡುವುದರ ಮೂಲಕ ಮನೋನಿಗ್ರಹ ಅತ್ಯಂತ ಸುಲಭವಾದಂತಹ ಮಾರ್ಗ ಅಂತ ಹೇಳಿ ಉಲ್ಲೇಖ ಮಾಡ್ತಾರೆ. ಇಲ್ಲಿ ಇನ್ನೂ ಅನೇಕ ಉಲ್ಲೇಖಗಳಿದೆ. ಲಘು ಯೋಗ ವಾಸಿಷ್ಠದಿಂದ ಒಂದು ಉಲ್ಲೇಖವನ್ನು ಕೊಟ್ಟಿದ್ದಾರೆ. ಯಃ ಪ್ರಾಣ ಪವನ ಸ್ಪಂದ ಚಿತ್ತಸ್ಪಂದ ಸ ಏವ ಹಿ ಪ್ರಾಣಸ್ಪಂದ ಕ್ಷಯೇ ಯತ್ನಃ ಕರ್ತವ್ಯೋ ಧೀಮತಃ ಉಚ್ಚಕೈಹಿ. ಪ್ರಾಣಕ್ಕೂ ಮತ್ತು ಮನಸ್ಸಿಗೂ ನಿಕಟವಾದಂತಹ ಸಂಬಂಧ ಇದೆ. ಆದ್ದರಿಂದ ಪ್ರಾಣವಾಯುವಿನ ನಿಗ್ರಹದ ಮೂಲಕ ಮನೋನಿಗ್ರಹ ಸಾಧ್ಯ ಆಗುತ್ತೆ ಅಂತ ಹೇಳಿ ಅಲ್ಲಿ ಲಘು ಯೋಗ ವಾಸಿಷ್ಠದ ಉಲ್ಲೇಖವನ್ನು ನಾವು ಗಮನಿಸ್ತೇವೆ. ಕೊನೆಯ ಪಂಕ್ತಿಯನ್ನು ಒಮ್ಮೆ ನೋಡಿ, ಪೇಜ್ ನಂಬರ್ 55ರಲ್ಲಿ. ಪ್ರಾಣಾಯಾಮದಿಂದ ಶ್ವಾಸವು ಸೂಕ್ಷ್ಮವಾಗ್ತದೆ, ತನ್ಮೂಲಕ ಇಂದ್ರಿಯಗಳು ಮನಸ್ಸು ಹತೋಟಿಗೆ ಬರುತ್ತೆ ಅಂತ ಹೇಳಿ ಕೊನೆಯ ಪಂಕ್ತಿಯನ್ನು ಕೊಟ್ಟಿದ್ದಾರೆ. ಅದು ಇಡೀ ಸೂತ್ರದ ಒಂದು ಸಾರಾಂಶ. ಇಲ್ಲಿ 3 ಅಂಶಗಳನ್ನು ನಾವು ಗಮನಿಸಬಹುದು. ಒಂದನೇದು ಪ್ರಾಣದ ನಿಗ್ರಹದಿಂದ ಶ್ವಾಸವು ಸೂಕ್ಷ್ಮವಾಗ್ತದೆ ಮತ್ತು ಶ್ವಾಸದ ಸೂಕ್ಷ್ಮತೆಯಿಂದ ಮನೋನಿಗ್ರಹವೂ ಆಗುತ್ತೆ. ಹಾಗೆಯೇ ಇಂದ್ರಿಯಗಳು ವಿಷಯ ವಿಮುಖತೆಯನ್ನು ಹೊಂದಲಿಕ್ಕೆ ಸಹಾಯ ಆಗುತ್ತೆ. ಇದು ಇಡೀ ಸೂತ್ರದ ತಾತ್ಪರ್ಯ ಅಂತ ಅನ್ಸುತ್ತೆ. ಸರ್ ಹೋಗೋಣ. ಕೇಳಿಸ್ತಿದ್ಯಾ? ಕೇಳಿಸ್ತಾ ಇದೆ. ಅದು ನಂದು ಇದಿಲ್ಲ, ಡಾಟಾದಲ್ಲಿ ಓಡ್ತದೆ, ಅದರಿಂದ ಮಧ್ಯೆ ಕಟ್ಟಾಗಿ ಬರ್ತದೆ. ಓದ್ಲಾ? ನಿಮ್ದು ವಿಷಯ ನಿಮ್ಗಲ್ಲಿ ಸಮಸ್ಯೆ ಇದೆ ಅಂದ್ರೆ ನಾನೇ ಓದ್ತೇನೆ. ಇಲ್ಲ, ಸಮಸ್ಯೆ ಇಲ್ಲ, ಓದ್ತೇನೆ, ಅದಕ್ಕಿಲ್ಲ. ಸರಿ ಸರಿ ಓದ್ತೇನೆ, ಏನ್ ಪ್ರಾಬ್ಲಮ್. ಸರಿ ಸರ್. ವಿಷಯವತಿ ವಾ ಪ್ರವೃದ್ವಂಧನಿ ನಾಸಿಕಾಗ್ರೆ ಧಾರಯತೋಸ್ಯ ಯಾ ದಿವ್ಯ ಗಂಧ ಸಂವಿತ್ ಸಾ ಗಂಧ ಪ್ರವೃತ್ತಿ. ಜಿಹ್ವಾಗ್ರೆ ರಸ ಸಂವಿತ್ ತಾಲುನಿ ರೂಪ ಸಂವಿತ್. ಜಿಹ್ವಾಮೂಲೆ ಶಬ್ದ ಸಂವಿತ್ ಇತ್ಯೇತಾ ವೃತ್ತಯಃ ಉತ್ಪನ್ನಾಶ್ಚಿತ್ತಂ ಸ್ಥಿತೋ ನಿಬದ್ಧಂತಿ ಸಂಶಯಂ ವಿಧಮಂತಿ ಸಮಾಧಿ ಪ್ರಜ್ಞಾಯಾಂ ಚ ದ್ವಾರೀ ಭವಂತಿ ಚ ಇತಿ. ಆದಿತ್ಯ ಗ್ರಹ ಮಣಿಪ್ರದೀಪ ರಶ್ಮ್ಯಾದಿಷು ಪ್ರವೃತ್ತಿರುತ್ಪನ್ನಾ ಯದ್ಯಪಿ ಹಿ ತತ್ವಜ್ಞಾಸ್ತ್ರಾನು ತತ್ ಅಸ್ತ್ರಾನುಮಾನಾನ್ ಆಚಾರ್ಯೋಪದೇಶೈಃ ಅವಗತಂ ಅರ್ಥತತ್ವಂ ಸದ್ಭೂತಮೇವ ಭವತಿ. ಏತೇಷಾಂ ಯಥಾಭೂತಾರ್ಥ ಪ್ರತಿಪಾದನ ಸಾಮರ್ಥ್ಯಾತ್ ತಥಾಪಿ ಯಾವದೇಕ ದೇಶೋಪಿ ಕಶ್ಚಿನ್ನ ಸ್ವಕರಣ ಸಂವೇದ್ಯೋ ಭವತಿ ತಾವತ್ ಸರ್ವಂ ಮಿವಾಪಾವಗಾರ್ಧಿಷು ಸೂಕ್ಷ್ಮೇಶ್ವರ್ಥೇಷು ನ ದೃಢಾಂ ಬುದ್ಧಿಮುತ್ಪಾದಯತಿ. ತಸ್ಮಾತ್ ಶಾಸ್ತ್ರಾನುಮಾನ ಆಚಾರ್ಯ ಉಪದೇಶೋ ಉಪದ್ಬೋಲನಾರ್ಥಮೇವಾವಶ್ಯಂ
कश्चिदर्थ विशेषः प्रत्यक्षीकर्तव्यः तत्र तदुपदिष्टार्थैः एकदेश प्रत्यक्षत्वे सति सर्वं सूक्ष्मविषयमपि एतदर्थमेवैनं चित्तपरिक्रमनिर्दिश्यते आनियतासु वृत्तिषु तद्विषयाम् उपजातायां चित्तं समर्थं स्यात् तस्यार्थस्य प्रत्यक्षीकरणायेति तथा च सति श्रद्धा वीर्य स्मृति समाधयो प्रतिबंधेन भविष्यन्ति। ಈ ಸೂತ್ರದಲ್ಲಿ ವಿಷಯವತಿ ವಾ ಪ್ರವೃತ್ತಿರುತ್ಪನ್ನ ಮನಸ್ಸ ಸ್ಥಿತಿ ನಿಬಂಧಿನಿ. ಈಗ ಮನಸಃ ಸ್ಥಿತಿ ನಿಬಂಧಿನಿ ವಿಷಯವತಿ ಪ್ರವೃತ್ತಿ ಉತ್ಪನ್ನ. ಮನಸ್ಸನ ಸ್ಥಿತಿಯನ್ನ ಬಂಧಿಸಲಿಕ್ಕೆ ವಿಷಯ ಮುಖವಾಗಿ ಹರಿಯುವಂತಹ ಇಂದ್ರಿಯಗಳನ್ನ ಉಪಯೋಗಿಸಿಕೊಂಡು ತನ್ಮೂಲಕ ಮನಸ್ಸನ್ನ ಸಮಾಧಾನಗೊಳಿಸಿಕೊಳ್ಳುವುದು. ಇಂದ್ರಿಯಗಳು ಈಗ ಬಹಿರ್ಮುಖವಾಗಿ ಸಂಚರಿಸ್ತಾ ಇವೆ, ಅವುಗಳ ಅಭ್ಯಾಸವೇ ಅದೇ ಆಗಿರುವುದರಿಂದ ಇಂದ್ರಿಯಗಳ ಬಹಿರ್ಮುಖತೆಯನ್ನೇ ಸಾಧನವಾಗಿಟ್ಕೊಂಡು ಆ ಮೂಲಕ ಮನಸ್ಸನ್ನ ಏಕಾಗ್ರಗೊಳಿಸಲಿಕ್ಕೆ ಮಾಡುವ ಪ್ರಯತ್ನ ಇದೆ. ಇಲ್ಲಿ ವಿಶೇಷವಾಗಿ ದಿವ್ಯ ಅನುಭವವನ್ನ ಇಂದ್ರಿಯಗಳು ಪಡ್ಕೊಳ್ತವೆ. ಯೋಗ ಸಾಧಕನಾದಂಥವನು ನಾಸಿಕಾಗ್ರ, ಜಿಹ್ವಾಗ್ರ, ತಾಲು, ಜಿಹ್ವಾ ಮಧ್ಯ ಮತ್ತು ಜಿಹ್ವಾ ಮೂಲ ಎಂಬ ಈ 5 ಸ್ಥಾನಗಳಲ್ಲಿ ಚಿತ್ತವನ್ನು ಧಾರಣೆ ಮಾಡ್ತಾ ಹೋದಾಗ ಆ ಧಾರಣೆಯ ಪರಿಣಾಮವಾಗಿ ನಾಸಿಕಾಗ್ರದಲ್ಲಿ ದಿವ್ಯ ಗಂಧದ ಅನುಭವ ಉಂಟಾಗ್ತದೆ. ಜಿಹ್ವಾಗ್ರದಲ್ಲಿ ಧ್ಯಾನ ಮಾಡಿದಾಗ ಅವನಿಗೆ ದಿವ್ಯ ರಸದ ಅನುಭವ ಉಂಟಾಗ್ತದೆ. ಹಾಗೆಯೇ ತಾಲುವಿನಲ್ಲಿ, ತಾಲು ಅಂದ್ರೆ ನಮ್ಮ ನಾಲಿಗೆಯ ಮೇಲ್ಭಾಗಕ್ಕೆ ತಾಗದಾಗ, ಅಂದ್ರೆ ನಮ್ಮ ಬಾಯಿಯ ಒಳಭಾಗದ ಮೇಲ್ಭಾಗದಲ್ಲಿ ಹಲ್ಲುಗಳ ಹಿಂಭಾಗ ಇರುವಂತಹ ಭಾಗವನ್ನ ತಾಲು ಅಂತ ಕರೀತಾರೆ. ನಾಲಿಗೆಯನ್ನ ಅಲ್ಲಿ ತಾಗಿಸಿದ್ರೆ, ನಾಲಿಗೆಯ ತುದಿಯನ್ನ ತಾಗಿಸಿದ್ರೆ ನಮಗೆ ಒಂದು ಶಾಕ್ ಹೊಡೆದಂತಹ ಅನುಭವ ಆಗ್ತದೆ. ಅದು ತಾಲು. ಅಂತಹ ತಾಲುವಿನಲ್ಲಿ ಮನಸ್ಸನ್ನ ಏಕಾಗ್ರಗೊಳಿಸಿದ್ರೆ ಆಗ ದಿವ್ಯ ರೂಪದ ಅನುಭವ ಉಂಟಾಗುತ್ತೆ. ಹಾಗೆ ಜಿಹ್ವಾ ಮಧ್ಯದಲ್ಲಿ, ನಾಲಿಗೆಯ ಮಧ್ಯದಲ್ಲಿ ಮನಸ್ಸನ್ನ ಕೇಂದ್ರೀಕರಣಗೊಳಿಸಿ ಅಲ್ಲಿಗೆ ದಿವ್ಯ ಸ್ಪರ್ಶದ ಅನುಭವ ಆಗುತ್ತೆ. ಹಾಗೆಯೇ ನಾಲಿಗೆಯ ಮೂಲ ಅಂದ್ರೆ ತುದಿಯಲ್ಲ, ಮುಂಭಾಗದ ತುದಿಯಲ್ಲ, ಹಿಂಭಾಗದ ತುದಿ. ಆ ಹಿಂಭಾಗದ ತುದಿಯಲ್ಲಿ ಮನಸ್ಸನ್ನು ಏಕಾಗ್ರಗೊಳಿಸಿದಾಗ ದಿವ್ಯ ಶಬ್ದದ ಅನುಭವ ಆಗ್ತದೆ ಅಂತ ಹೇಳಿ ಈ 5 ಅನುಭವಗಳನ್ನ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಈ 5 ಅನುಭವಗಳ ಮೂಲಕ ಏನ್ ಲಾಭ ಆಗತ್ತೆ ಅಂದ್ರೆ, ಮನುಷ್ಯನಿಗೆ ಸ್ವಲ್ಪವಾದ್ರೂ, ಇಲ್ಲಿ ಪೇಜ್ ನಂಬರ್ 56ರಲ್ಲಿ ತುಂಬಾ ಸುಂದರವಾಗಿ ಕೊಟ್ಟಿದ್ದಾರೆ, ಎಲ್ಲಿಯವರೆಗೆ ಶ್ರುತಿ ಸ್ಮೃತಿ ಅಥವಾ ಶಬ್ದ ಪ್ರಮಾಣಗಳಲ್ಲಿ ಹೇಳಿರುವಂತಹ ವಿಷಯವು ಸ್ವಲ್ಪವೂ ಅನುಭವಕ್ಕೆ ಬರುವುದಿಲ್ವೋ ಅಲ್ಲಿಯವರೆಗೆ ಸಂಶಯ ಸಂಪೂರ್ಣವಾಗಿ ಹೋಗುವುದಿಲ್ಲ. ಯೋಗ ಸಾಧಕನಾದಂಥವನಿಗೆ ಈ ಅನುಭವಗಳು ಸ್ವಲ್ಪ ದಿವ್ಯಾನುಭವ ಬರ್ಲಿಕ್ಕೆ ಆರಂಭ ಆದ್ರೆ ಆಗ ಅವನಿಗೆ ವಿಷಯಾಸಕ್ತಿ ಕಡಿಮೆ ಆಗಿ ಆಧ್ಯಾತ್ಮಿಕ ಆಸಕ್ತಿ ಅಧಿಕ ಆಗ್ತಾ ಹೋಗ್ತದೆ. ಈ ಸೂತ್ರದಲ್ಲಿ ಆ ವಿಚಾರ ಹೇಳ್ತಾ ಇದ್ದಾರೆ. ಇಂದ್ರಿಯಗಳಿಗೆ ದೊರೆಯುವಂತಹ ವಿಷಯಾನುಭವಕ್ಕಿಂತ ವಿಭಿನ್ನವಾದ, ವಿಶಿಷ್ಟವಾದ ದಿವ್ಯ ಅನುಭವಗಳನ್ನ ಸಾಧಕ ಪಡ್ಕೊಳ್ತಾ ಹೋಗ್ತಾನೆ. ಈ ಅನುಭವಗಳ ಪರಿಣಾಮವಾಗಿ ಮನಸ್ಸು ವಿಷಯಾಸಕ್ತಿಯಿಂದ ವಿಮುಖತೆಯನ್ನು ಹೊಂದಿ ಆಧ್ಯಾತ್ಮಿಕ ಆಸಕ್ತಿಯನ್ನು ಬೆಳೆಸ್ಕೊಳ್ಳುತ್ತೆ. ತನ್ನ ಮೂಲಕ ಮನಸ್ಸಿನ ಏಕಾಗ್ರತೆ ಸಾಧ್ಯವಾಗುತ್ತೆ ಅನ್ನೋದು
ಈ ಸೂತ್ರದ ತಾತ್ಪರ್ಯಾರ್ಥ. ಈಗ ಪಂಕ್ತಿಶಃ ಅರ್ಥದ ಕಡೆ ಗಮನಿಸ. ನಾಸಿಕಾಗ್ರೆ ಧಾರಯತಃ ಯಾ ದಿವ್ಯಗಂಧ ಸಂವಿತ್. ಸಂವಿತ್ ಅನ್ನೋ ಶಬ್ದಕ್ಕೆ ಜ್ಞಾನಂ ಅಂತ ಅರ್ಥ. ಯಾ ದಿವ್ಯಗಂಧ ಸಂವಿತ್ ಸಾ ಗಂಧ ಪ್ರವೃತ್ತಿ. ಈಗಾಗಲೇ ಹೇಳಿದ ಹಾಗೆ ಮೂಗಿನ ತುದಿಯಲ್ಲಿ ನಾಸಿಕ ಅಗ್ರ ಭಾಗದಲ್ಲಿ ಮನಸ್ಸನ್ನ ಕೇಂದ್ರಗೊಳಿಸ್ತಾ ಅಲ್ಲಿಯೇ ಅವನು ಧ್ಯಾನಾಸಕ್ತನಾದಾಗ ಅವನಿಗೆ ದಿವ್ಯಗಂಧದ ಜ್ಞಾನ ಉಂಟಾಗ್ತದೆ. ಸಾಮಾನ್ಯವಾಗಿ ನಾಸಿಕ ಎಂಬುದು ಗಂಧವನ್ನ ಗ್ರಹಿಸ್ಲಿಕ್ಕಿರುವಂತಹ ಇಂದ್ರಿಯ. ಅದರ ತುದಿಯ ಭಾಗದಲ್ಲಿ ಮನಸ್ಸನ್ನ ಏಕಾಗ್ರಗೊಳಿಸಿದಾಗ ಅವನಿಗೆ ಒಂದು ದಿವ್ಯವಾದಂತಹ ಪರಲೋಕ ಅನುಭವ ಉಂಟಾಗ್ತದೆ, ದಿವ್ಯಗಂಧ ಅನುಭವ ಉಂಟಾಗ್ತದೆ. ಇದೆಲ್ಲಕ್ಕೂ ಯಾವುದೇ ಪ್ರಮಾಣ ಇಲ್ಲ, ನಾವು ಇದೇ ಪ್ರಮಾಣವನ್ನೇ ಪರಮಂ ಅಂತ ಒಪ್ಕೊಳ್ಬೇಕಾಗ್ತದೆ. ಇದು ಯೋಗ ಸಾಧನೆಯಲ್ಲಿ ಕಂಡುಕೊಂಡಂತಹ ವಿಚಾರಗಳು. ಆದ್ರಿಂದ ಆರಂಭದಲ್ಲಿ ಅಥ ಯೋಗ ಅನುಶಾಸನಂ, ಇದು ಜಿಜ್ಞಾಸಾ ಶಾಸ್ತ್ರವಲ್ಲ ಸಾಧನಾ ಶಾಸ್ತ್ರ ಅಂತ ಹೇಳಿ ಮೊದಲೇ ಇಲ್ಲಿ ಹೇಳಿದ್ದಾರೆ. ಆದ್ದರಿಂದ ನಾಸಿಕ ಅಗ್ರದಲ್ಲಿ ಚಿತ್ತವನ್ನ ಕೇಂದ್ರೀಕರಿಸಿದಾಗ ಈ ರೀತಿ ದಿವ್ಯ ಗಂಧದ ಜ್ಞಾನ ಉಂಟಾಗುತ್ತೆ. ಹಾಗೆಯೇ ಜಿಹ್ವಾಗ್ರೇ ರಸ ಸಂವಿತ್. ಇನ್ನು ನಾಲಿಗೆಯ ತುದಿ ಭಾಗದಲ್ಲಿ ಮನಸ್ಸನ್ನ ಕೇಂದ್ರಗೊಳಿಸಿದಾಗ ದಿವ್ಯ ರಸದ ಅನುಭೂತಿ ಉಂಟಾಗ್ತದೆ. ತಾಲುನಿ ರೂಪ ಸಂವಿತ್. ತಾಲು ಭಾಗದಲ್ಲಿ ಅಂದ್ರೆ ಬಾಯಿಯ ಒಳಭಾಗದ ಮೇಲ್ಭಾಗದಲ್ಲಿ ಮನಸ್ಸನ್ನ ಏಕಾಗ್ರಗೊಳಿಸಿದ್ರೆ ದಿವ್ಯ ರೂಪ ಸಂವಿತ್. ಜಿಹ್ವಾ ಮಧ್ಯೆ ಸ್ಪರ್ಶ ಸಂವಿತ್. ದಿವ್ಯ ಶಬ್ದವನ್ನ ಎಲ್ಲ ಕಡೆ ಜೋಡಿಸ್ಕೊಳ್ಬೇಕು. ಜಿಹ್ವಾ ಮಧ್ಯದಲ್ಲಿ ಅವನಿಗೆ ಸ್ಪರ್ಶ ಸಂವಿತ್, ಸ್ಪರ್ಶ ಜ್ಞಾನ ಉಂಟಾಗ್ತದೆ. ವಿಶೇಷವಾದಂತಹ ದಿವ್ಯ ಸ್ಪರ್ಶ ಜ್ಞಾನ ಉಂಟಾಗ್ತದೆ. ಜಿಹ್ವಾ ಮೂಲೆ ಶಬ್ದ ಸಂವಿತ್. ನಾಲಿಗೆಯ ಅತ್ಯಂತ ಹಿಂಬದಿಯ ತುದಿಯಲ್ಲಿ ಮನಸ್ಸನ್ನ ನಿಗ್ರಹ ಮಾಡಿದಾಗ ಅಥವಾ ಏಕಾಗ್ರಗೊಳಿಸಿದಾಗ ದಿವ್ಯ ಶಬ್ದ ಸಂವಿತ್. ಇತ್ಯೇತಾಹ ವೃತ್ತಯಃ ಉತ್ಪನ್ನಾಃ ಚಿತ್ತಂ ಸ್ಥಿತೌ ನಿಬಧ್ನಂತಿ ಸಂಶಯಂ ವಿಧಮಂತಿ ಸಮಾಧಿ ಪ್ರಜ್ಞಾಯಾಂಚ ದ್ವಾರೀಭವಂತಿ ಇತಿ. ಈ ರೀತಿ ಅವನಿಗೆ ಲೌಕಿಕ ಅನುಭವಕ್ಕಿಂತ ಪಾರಲೌಕಿಕವಾದಂತಹ ಒಂದು ದಿವ್ಯ ಅನುಭವ ಉಂಟಾದಾಗ ಶ್ರದ್ಧೆ ಹೆಚ್ಚಾಗ್ತದೆ. ಆದ್ದರಿಂದ ಇಲ್ಲಿ ಈ ವಾಕ್ಯವನ್ನು ಬರೆದಿದ್ದಾನೆ. ದಿವ್ಯ ಅನುಭವದ ಮೂಲಕ ಅವನಿಗೆ ಶ್ರದ್ಧೆ ಪೂರ್ಣಗೊಳ್ತದೆ, ಸಂಶಯ ಸಂಪೂರ್ಣವಾಗಿ ನಾಶ ಆಗ್ತದೆ. ಸಂಶಯಂ ವಿಧಮಂತಿ, ಸಂಶಯಗಳನ್ನ ಇದು ತೊಲಗಿಸುತ್ತದೆ. ಹಾಗೆಯೇ ಸಮಾಧಿ ಪ್ರಜ್ಞಾಯಾಮ್ ದ್ವಾರೀಭವಂತಿ ಇತಿ. ಅವನು ಮುಂದೆ ಚಿತ್ತವನ್ನು ಏಕಾಗ್ರಗೊಳಿಸುವಂತಹ ಸಮಾಧಿಯ ಸಾಧನ ಮಾಡಲಿಕ್ಕೆ ಇದು ಒಂದು ಉತ್ತಮವಾದಂತಹ ಮಾರ್ಗ ಆಗುತ್ತೆ. ಏತೇನ ಚಂದ್ರಾದಿತ್ಯ ಗ್ರಹ ಮಣಿ ಪ್ರದೀಪ ರಶ್ಮ್ಯಾದಿಷು ಪ್ರವೃತ್ತಿ ಉತ್ಪನ್ನ ವಿಷಯವತ್ಯಾ ಏವ ವೇದಿತವ್ಯ. ಹೀಗೆ ಅವನಿಗೆ ವಿಷಯವತಿ ಪ್ರವೃತ್ತಿಯು ಉಂಟಾಗ್ತದೆ. ಅಂದ್ರೆ ಈಗ ಶಾಸ್ತ್ರದಲ್ಲಿ ಅಂದ್ರೆ ಯೋಗಶಾಸ್ತ್ರದಲ್ಲಿ ಅನೇಕ ಧ್ಯಾನ ಸಾಧನಾ ಮಾರ್ಗಗಳನ್ನು ಹೇಳಿದ್ದಾರೆ ಮತ್ತು ಧ್ಯೇಯ ವಸ್ತುಗಳನ್ನು ಹೇಳಿದ್ದಾರೆ. ಈ ಧ್ಯೇಯ ವಸ್ತುಗಳು ಕೆಲವೊಂದು ಧ್ಯೇಯ ವಸ್ತುಗಳು, ಉದಾಹರಣೆಗೆ ಚಂದ್ರನಲ್ಲಿ ಮನಸ್ಸನ್ನ ಕೇಂದ್ರೀಕರಿಸಿ ಇಟ್ಟಾಗ ಈ ಫಲ ಸಿಗ್ತದೆ ಅಂತೆಲ್ಲ ಉಲ್ಲೇಖ ಮಾಡಿದ್ದಾರೆ. ಚಂದ್ರ ಆದಿತ್ಯ ಗ್ರಹ ಮಣಿ ಪ್ರದೀಪ ರಶ್ಮ್ಯಾದಿಷು, ಪ್ರದೀಪದಲ್ಲಿ ಧ್ಯಾನ ಮಾಡಿದಾಗ, ಸೂರ್ಯ ರಶ್ಮಿಯಲ್ಲಿ ಧ್ಯಾನ ಮಾಡಿದಾಗ, ಈ ರೀತಿ ವಿಭಿನ್ನ ಧ್ಯೇಯ ವಸ್ತುಗಳನ್ನ ಧ್ಯಾನಿಸ್ತಾ ಹೋದಾಗ ಪ್ರವೃತ್ತಿ ಉತ್ಪನ್ನ ವಿಷಯವತಿ ಏವ ವೇದಿತವ್ಯ. ಈ ರೀತಿ ಅದು ಮೋಕ್ಷ ಸಾಧನೆಗೆ ಸಾಮಗ್ರಿ ಅಲ್ಲದೇ ಇದ್ರೂ ಕೂಡ ವಿಷಯವತಿ ಪ್ರವೃತ್ತಿಯು ಅಥವಾ ವಿಷಯ ಮುಖವಾದಂತಹ ಇಂದ್ರಿಯ ಪ್ರವೃತ್ತಿಯನ್ನ ದಿವ್ಯ ವಿಷಯದ ಕಡೆ ಹರಿಸುವುದರ ಮೂಲಕ ಸಾಧಕನಿಗೆ ಆಧ್ಯಾತ್ಮಿಕ ಆಸಕ್ತಿಯು ಹೆಚ್ಚಾಗ್ತದೆ ಮತ್ತು ಆತ್ಮ ಅನುಭವದ ಸೂಚನೆಯು ಅವನಿಗೆ ಸಿಗ್ತಾ ಹೋಗ್ತದೆ. ಇದು ಪ್ರಧಾನವಾದಂತಹ ಫಲ.
ಯದ್ಯಪಿ ಇದಕ್ಕೆ ಉದಾಹರಣೆ, ಲೌಕಿಕ ಉದಾಹರಣೆ ತೆಗೆದುಕೊಳ್ಳುವುದಾದ್ರೆ ಈಗ ವಿದ್ಯಾರ್ಥಿಗಳಿಗೆ ಯಾವುದೋ ಒಬ್ಬ ವಿದ್ಯಾರ್ಥಿಗೆ ಒಂದು ವಿಷಯದಲ್ಲಿ ಹೆಚ್ಚಿನ ಆಸಕ್ತಿ ಇದ್ರೆ ಅದೇ ಆಸಕ್ತಿಯನ್ನ ಆಧಾರವಾಗಿಟ್ಕೊಂಡು ಅದಕ್ಕೆ ಪ್ರೋತ್ಸಾಹ ಕೊಡುವುದರ ಮೂಲಕ ಉಳಿದಂತಹ ಆಸಕ್ತಿಯನ್ನು ಬೆಳೆಸಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ಉದಾಹರಣೆಗೆ ಒಬ್ಬ SSLC ವಿದ್ಯಾರ್ಥಿ ಇದ್ದಾನೆ ಅಂದ್ರೆ ಅವನಿಗೆ ಆಂಗ್ಲ ಭಾಷೆಯಲ್ಲಿ ಅಥವಾ ಯಾವುದೋ ಒಂದು ಭಾಷೆಯಲ್ಲಿ ಆಸಕ್ತಿ ಇದೆ ಅಂದ್ರೆ ಅದನ್ನ ಕೇಂದ್ರವಾಗಿಟ್ಕೊಂಡು ಉಳಿದಂಥದ್ದನ್ನ ಆಸಕ್ತಿಯನ್ನು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ. ಸೊ ಇದು ಇಲ್ಲಿ ಅದೇ ಒಂದು ವಿಚಾರವನ್ನ ಹೇಳ್ತಾ ಇದ್ದಾರೆ. ದಿವ್ಯ ಅನುಭವವನ್ನ ಇಂದ್ರಿಯಗಳ ಮೂಲಕ ಪಡೆಯುವುದರ ಒಂದು ಪ್ರಯೋಜನ ಏನು ಅಂದ್ರೆ ದಿವ್ಯ ಅನುಭವವು ಮತ್ತು ಉನ್ನತವಾದಂತಹ ಸಾಧನೆಗೆ ಸೋಪಾನವಾಗಿದೆ. ಯದ್ಯಪಿ ತತ್ತಚ್ಛಾಸ್ತ್ರ ಅನುಮಾನ ಆಚಾರ್ಯ ಉಪದೇಶೈಃ ಅವಗತಂ ಅರ್ಥತತ್ವಂ ಸದ್ಭೂತಮೇವ ಭವತಿ ಏತೇಷಾಂ ಯಥಾಭೂತಾರ್ಥ ಪ್ರತಿಪಾದನ ಸಾಮರ್ಥ್ಯಾತ್ ತಥಾಪಿ ಯಾವತ್ ಏಕದೇಶೋಪಿ ನ ಕಶ್ಚಿತ್ ನ ಸ್ವಕರಣ ಸಂವೇದ್ಯೋ ಭವತಿ ತಾವತ್ ಸರ್ವಂ ಪರೋಕ್ಷಂ ಇವ ಅಪವರ್ಗಾದಿಷು ಸೂಕ್ಷ್ಮೇಷು ಅರ್ಥೇಷು ನ ದೃಢಾಂ ಬುದ್ಧಿಂ ಉತ್ಪಾದಯತಿ. ನೋಡಿ, ಯಾವತ್ ಈಗ ಯದ್ಯಪಿ ತತ್ತಚ್ಛಾಸ್ತ್ರ ಅನುಮಾನ ಆಚಾರ್ಯ ಉಪದೇಶೈಃ ಅವಗತಂ ಅರ್ಥತತ್ವಂ ಸಮುದ್ಭೂತಮೇವ ಭವತಿ. ಶಾಸ್ತ್ರಗಳಲ್ಲಿ ಮತ್ತು ಆಚಾರ್ಯ ಉಪದೇಶಗಳಲ್ಲಿ ಹೇಳಿರುವಂತಹ ವಿಚಾರಗಳು ಸಮುದ್ಭೂತಮೇವ ಭವತಿ. ಅರ್ಥತತ್ವಂ ಅದು ಪೊಳ್ಳಾದಂತಹ ವಿಚಾರಗಳಲ್ಲ, ಸಾರಬದ್ಧವಾದಂತಹ ವಿಚಾರಗಳು. ಆಚಾರ್ಯೋಪದೇಶದಲ್ಲಿ ಆಗುವುದು ಅಥವಾ ಶಾಸ್ತ್ರಗಳಲ್ಲಿ ಉಲ್ಲೇಖ ಮಾಡಿದಂತಹ ವಿಚಾರಗಳಾಗುವುದು ಎಲ್ಲವೂ ಕೂಡ ಸಾರವತ್ತಾದಂತಹ ವಿಷಯಗಳು. ಅಂಥವು ಕೂಡ ಏತೇಷಾಂ ಯಥಾಭೂತಾರ್ಥ ಪ್ರತಿಪಾದನ ಸಾಮರ್ಥ್ಯಾತ್, ಅಂತಹ ಸಾರವತ್ತಾದಂತಹ ವಿಷಯಗಳನ್ನ ತಥಾಪಿ ಯಾವತ್ ಏಕದೇಶೋಪಿ ಕಶ್ಚಿನ್ ನ ಸ್ವಕರಣ ಸಂವೇದ್ಯೋ ಭವತಿ. ಆ ಸಾರವತ್ತಾದಂತಹ ವಿಷಯಗಳ ಆಂಶಿಕವಾದಂತಹ ಅನುಭವ ಉಂಟಾಗದೇ ಇದ್ದರೆ ತಾವತ್ ಸರ್ವಂ ಪರೋಕ್ಷಮಿವ ಅಪವರ್ಗಾದಿಷು ಸೂಕ್ಷ್ಮೇಷು ಅರ್ಥೇಷು ನ ದೃಢಾಂ ಬುದ್ಧಿಂ ಉತ್ಪಾದಯತಿ. ಈಗ ಗಂಭೀರವಾದಂತಹ ಅಪವರ್ಗ, ಕೈವಲ್ಯ, ಮೋಕ್ಷ ಮುಂತಾದಂತಹ ವಿಚಾರಗಳಲ್ಲಿ ಅವುಗಳ ಆಂಶಿಕ ವಿಚಾರವು ನಮ್ಮ ಅನುಭವಕ್ಕೆ ಬರದೇ ಇದ್ದರೆ ಈ ಎಲ್ಲ ವಿಚಾರಗಳು ಕೇವಲ ತಾತ್ವಿಕ ವಿಚಾರಗಳು ಅಂತಾನೆ ಉಳ್ಕೊಳ್ಳುತ್ತೆ. ಅವುಗಳಲ್ಲಿ ಶ್ರದ್ಧೆ ಅಥವಾ ನಿಷ್ಠೆ ಇವ್ಯಾವುದು ಬರಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಆದ್ದರಿಂದ ಈಗ ಲೌಕಿಕ ಉದಾಹರಣೆ ಹೇಳುವುದಾದ್ರೆ, ಒಬ್ಬ ವಿದ್ಯಾರ್ಥಿ ಅವನು ತನ್ನ ವಿದ್ಯಾಭ್ಯಾಸವನ್ನ ಮುಗಿಸಿದ ನಂತರ ಅವನಿಗೆ ಉನ್ನತವಾದಂತಹ ಕೆಲಸಗಳು ಸಿಗ್ತದೆ ಅಥವಾ ಅವನು ಮುಂದೆ ಉನ್ನತವಾದಂತಹ ಜೀವನ ನಡೆಸಬಹುದು ಅಂತ ಹೇಳಿ ಕಣ್ಣಾರೆ ನೋಡಿದಾಗ ಅವನಿಗೆ ಹೆಚ್ಚು ಆಸಕ್ತಿ ಉಂಟಾಗ್ತದೆ. ಸೊ ಅಧ್ಯಯನಕ್ಕೆ ಆಸಕ್ತಿಯು ಹೆಚ್ಚಾಗುತ್ತೆ. ಆಗ ಈ ಅಧ್ಯಯನ ಮಾಡುವುದರ ಮೂಲಕ ನನಗೆ ಉತ್ತಮವಾದಂತಹ ಜೀವನ ಸಾಧ್ಯ, ಲಾಭ ಆಗ್ತದೆ, ನನ್ನ ಶ್ರೇಯಸ್ಸು ಉಂಟಾಗುತ್ತೆ ಅಂತ ಹೇಳಿ ಅವನು ಕಣ್ಣಾರೆ ನೋಡಿದಾಗ ಅವನಿಗೆ ಇನ್ನೂ ಹೆಚ್ಚು ವಿಶ್ವಾಸ ಉಂಟಾಗ್ತದೆ. ಅದೇ ರೀತಿನೇ ಈ ಶಾಸ್ತ್ರಗಳಲ್ಲಿ ಹೇಳಿರುವಂತಹ ವಿಚಾರಗಳು ಸತ್ಯವಾಗಿದ್ರೂ ಕೂಡ ಅವುಗಳ ಸ್ವಲ್ಪವಾದರೂ ಅನುಭವ ಎಲ್ಲಿಯವರೆಗೆ ಉಂಟಾಗುವುದಿಲ್ವೋ ಅಲ್ಲಿಯವರೆಗೆ ಈ ಎಲ್ಲ ವಿಚಾರಗಳು ಕೇವಲ ತಾತ್ವಿಕ ವಿಚಾರಗಳಾಗಿಯೇ ಇರ್ತದೆ. ಅಲ್ಲಿ ಸಂಪೂರ್ಣ ಶ್ರದ್ಧೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ತಸ್ಮಾತ್ ಶಾಸ್ತ್ರಾನುಮಾನ ಆಚಾರ್ಯ ಉಪದೇಶ ಉಪೋದ್ಬಲನಾರ್ಥಂ ಏವ ಅವಶ್ಯಂ ಕಶ್ಚಿತ್ ಅರ್ಥವಿಶೇಷ ಪ್ರತ್ಯಕ್ಷೀಕರ್ತವ್ಯ. ಶಾಸ್ತ್ರ ಮತ್ತು ಆಚಾರ್ಯ ಉಪದೇಶ ಇವುಗಳಲ್ಲಿ ಹೇಳಿರುವಂತಹ ವಿಚಾರಗಳು ಸತ್ಯವಾಗಿದೆ ಮತ್ತು
ಅತಿ ಉತ್ತಮವಾದಂತಹ ವಿಚಾರಗಳು ಅಂತ ಸಂಪೂರ್ಣವಾಗಿ ಮನವರಿಕೆ ಆಗ್ಬೇಕಾದ್ರೆ ಏಕದೇಶ ಏಕದೇಶ ಅಂದ್ರೆ ಅದರ ಸ್ವಲ್ಪವಾದರೂ ಅನುಭವ ಆಗ್ಬೇಕು. ಈಗ ಉದಾಹರಣೆಗೆ ನಾವು ಕೆಲವೊಂದು ಪದಾರ್ಥಗಳನ್ನು ತೆಗೆದುಕೊಳ್ಳಿಕ್ಕೆ ಅಂತ ಅಂಗಡಿಗೆ ಹೋದಾಗ ಅವರು ಒಂದು ಸ್ಯಾಂಪಲ್ ಅಂತ ಹೇಳಿ ಒಂದು ಟೇಸ್ಟ್ ಕೊಡ್ತಾರೆ. ಆ ಟೇಸ್ಟ್ ನೋಡಿದ ಕೂಡಲೇ ನಮಗೆ ಅದರಲ್ಲಿ ಹೆಚ್ಚು ಆಸಕ್ತಿ ಉಂಟಾಗ್ತದೆ, ನಾವು ಅದನ್ನ ಖರೀದಿ ಮಾಡ್ತೇವೆ. ಸೊ ಸ್ಯಾಂಪಲ್ ಕೊಡುವುದರ ಮೂಲಕ ನಮಗೆ ಅದರಲ್ಲಿ ವಿಶ್ವಾಸ, ಆ ಸ್ಯಾಂಪಲ್ ನ ಅನುಭವಿಸಿದ್ರ ಮೂಲಕ ನಮಗೆ ವಿಶ್ವಾಸ ಹೆಚ್ಚಾಗ್ತದೆ. ಅದೇ ರೀತಿನೇ ಇಲ್ಲೂ ಕೂಡ ಈ ದಿವ್ಯ ಅನುಭವಗಳನ್ನ ಪಡೆಯುವುದರ ಮೂಲಕ ಸಾಧಕನಿಗೆ ಇವುಗಳಲ್ಲಿ ವಿಶ್ವಾಸ ಹೆಚ್ಚಾಗ್ತದೆ. ಪ್ರತ್ಯಕ್ಷೀಕರ್ತವ್ಯ, ಅವನು ಪ್ರತ್ಯಕ್ಷವಾಗಿ ಅನುಭವಿಸಿದಾಗಲೇ ಅದರ ಮಹತ್ವ ಹೆಚ್ಚಾಗುತ್ತೆ. ತತ್ರ ತದುಪದಿಷ್ಟ ಅರ್ಥ ಏಕದೇಶ ಪ್ರತ್ಯಕ್ಷತ್ವೇ ಸತಿ ಸರ್ವಂ ಸೂಕ್ಷ್ಮ ವಿಷಯಂ ಅಪಿ ಅಪವರ್ಗಾತ್ ಶ್ರದ್ಧೀಯತೆ. ಅಪವರ್ಗ ಪರ್ಯಂತಂ. ಈಗ ನಾವೊಂದು ಸ್ವೀಟ್ ಅಂಗಡಿಗೆ ಹೋಗ್ತೀವಿ ಅಂತ ಇಟ್ಕೊಳ್ಳೋಣ. ಆ ಸ್ವೀಟ್ ಅಂಗಡಿಯವನು ಒಂದು ಯಾವುದೋ ಸ್ಯಾಂಪಲ್ ಕೊಡ್ತಾನೆ, ಒಂದು ಸ್ವೀಟೋ ಅಥವಾ ಒಂದು ಕಾರನೋ ನಮ್ಗೆ ಸ್ಯಾಂಪಲ್ ಅಂತ ಹೇಳಿ ಒಂದು ಚೂರು ಕೊಡ್ತಾನೆ. ಆ ಸ್ವಲ್ಪ ಸ್ಯಾಂಪಲ್ ನೋಡಿದಾಗ ಆ ಇಡೀ ಸ್ವೀಟ್ ಅಂಗಡಿಯ ಬಗ್ಗೆ ನಮಗೊಂದು ಒಳ್ಳೆಯ ಅಥವಾ ಕೆಟ್ಟ ಅಭಿಪ್ರಾಯ ಬರ್ತದೆ. ಅದು ಅತ್ಯುತ್ತಮವಾದಂತಹ ಪದಾರ್ಥಗಳನ್ನ ತಯಾರಿಸ್ತಾರೆ ಅಂತ ಹೇಳಿ ಒಳ್ಳೆಯ ಭಾವನೆ ಬರ್ತದೆ, ಅಥವಾ ಇವರು ತಯಾರಿಸಿದ್ದು ಉತ್ಕೃಷ್ಟವಾಗಿಲ್ಲ ಅಂತ ಹೇಳಿ ಕೆಟ್ಟ ಭಾವನೆಯಾದ್ರೂ ಬರ್ತದೆ. ಆಗ ಇಡೀ ಆ ಅಂಗಡಿಯಲ್ಲಿ ತಯಾರಾದಂತಹ ಎಲ್ಲ ಪದಾರ್ಥಗಳಿಗೂ ಕೂಡ ನಾವು ಆ ಭಾವನೆಯಿಂದಲೇ ನೋಡ್ತೇವೆ. ಈಗಿನ ಕಾಲದಲ್ಲಿ ಕರೆಯೋದಾದ್ರೆ ಅದಕ್ಕೆ ಬ್ರ್ಯಾಂಡಿಂಗ್ ಅಂತ ಕರೀತಾರೆ. ಒಂದು ಬ್ರ್ಯಾಂಡ್, ಈಗ ರೈಮಂಡ್ಸ್ ಅಂತ ಒಂದು ಬ್ರ್ಯಾಂಡ್, ಆ ಬ್ರ್ಯಾಂಡ್ ಅನ್ನ ನಾನು ಒಮ್ಮೆ ಬಳಸಿದಾಗ ಅದು ನನಗೆ ಸಂತೋಷ ಕೊಟ್ಟಿದೆ ಅಂದ್ರೆ ನಾನು ಅಲ್ಲಿನ ಎಲ್ಲ ಪದಾರ್ಥಗಳು ಕೂಡ ಉತ್ಕೃಷ್ಟವಾಗಿದೆ ಅಂತ ಹೇಳಿ ಗ್ರಹಿಸ್ತಾ ಹೋಗ್ತೇನೆ. ಈಗ MTR ಒಂದು ಬ್ರ್ಯಾಂಡ್. ಸೊ ಅದರ ಒಂದು ಗ್ರಹಣೆಯಿಂದ ಸಮಗ್ರ ಗ್ರಹಣೆಯು ನಮಗೆ ಉಂಟಾಗ್ತದೆ. ಅದೇ ರೀತಿ ಇವನಿಗೆ ದಿವ್ಯ ಗಂಧ ಅಥವಾ ದಿವ್ಯ ಶಬ್ದ, ದಿವ್ಯ ರೂಪ, ಇವುಗಳ ಯಾವ್ದಾದ್ರೂ ಒಂದು ಗ್ರಹಣೆ ಆದ್ರೆ ಸಾಕು, ಶಾಸ್ತ್ರಗಳಲ್ಲಿ ಹೇಳಿರುವಂತಹ ಮೋಕ್ಷ ಪರ್ಯಂತ ಹೇಳಿರುವಂತಹ ಎಲ್ಲ ವಿಚಾರಗಳಿಗೂ ಕೂಡ ಇವನಿಗೆ ಅಪರಿಮಿತ ಶ್ರದ್ಧೆ ಉಂಟಾಗುತ್ತೆ. ಇದು ಯಾಕೆ ಪ್ರಮುಖ ಅಂತಂದ್ರೆ, ಸಿಕ್ಕದ್ದನ್ನ ಬಿಟ್ಟು ಸಿಗದೇ ಇರುವಂತಹ ವಿಚಾರಗಳ ಕಡೆ ಮನಸ್ಸನ್ನ ಏಕಾಗ್ರಗೊಳಿಸುವಂಥದ್ದು, ಕಠಿಣವಾದಂತಹ ಮನಸ್ಸನ್ನ ಏಕಾಗ್ರಗೊಳಿಸುವಂತಹ ಪ್ರಕ್ರಿಯೆಯಲ್ಲಿ ಬಲವಾದ ಒಂದು ಕಾರಣ ಬೇಕಾಗುತ್ತೆ. ಲೌಕಿಕ ಅನುಭವದಲ್ಲಿ ಈಗ ನಾವು ಪತ್ರಿಕೆಗಳಲ್ಲೂ ಓದಿರ್ಬೋದು, ಕೆಲವೊಬ್ರು ತುಂಬಾ ಶ್ರೀಮಂತ ಮನೆತನದವರು ಸನ್ಯಾಸ ದೀಕ್ಷೆಯನ್ನ ಚಿಕ್ಕ ವಯಸ್ಸಿನಲ್ಲೇ ಸ್ವೀಕರಿಸಿದ್ರು ಅಂತೆಲ್ಲ ಉಲ್ಲೇಖ ಬರ್ತದೆ. ಕೆಲವೊಂದು ದಿನಗಳ ಹಿಂದೆ ಅಂಬಾನಿ ಕಂಪನಿಯ ಯಾರೋ ಒಬ್ರು ತುಂಬಾ ವೈಸ್ ಪ್ರೆಸಿಡೆಂಟ್, ಆ ರೀತಿಯ ಒಂದು ಉನ್ನತ ಪದವಿಯಲ್ಲಿದ್ದವರು ರಾಜೀನಾಮೆ ಮಾಡಿ ಜೈನ ಸನ್ಯಾಸ ದೀಕ್ಷೆ ಸ್ವೀಕರಿಸಿದ್ರು ಅಂತೆಲ್ಲ ಪತ್ರಿಕೆಯಲ್ಲಿ ನೋಡಿದ್ವಿ. ಈ ತರ ಲೌಕಿಕ ಸುಖದ ಪರಮೋಚ್ಚ ಸ್ಥಿತಿಯನ್ನ ಅನುಭವಿಸುತ್ತಿರುವಂತಹ ವ್ಯಕ್ತಿಯೂ ಕೂಡ ಸರ್ವ ಪರಿತ್ಯಾಗಕ್ಕೆ ಸಿದ್ಧನಾಗಬೇಕು ಅಂತಂದ್ರೆ ಅವನಿಗೆ ಅದಕ್ಕಿಂತ ಹೆಚ್ಚಿನ ಒಂದು ಆಕರ್ಷಣೆ ಇದೆ ಅಥವಾ ಸುಖ ಇದೆ ಅಂತ ಅನ್ನಿಸಿದಾಗ ಮಾತ್ರ ಅಲ್ಲಿ ಪ್ರವೃತ್ತಿ ಆಗುತ್ತೆ. ಇಲ್ಲಿ ಆ ಮಾತನ್ನೇ ಹೇಳ್ತಾರೆ. ತಸ್ಮಾತ್ ಶಾಸ್ತ್ರ ಆಚಾರ್ಯ ಉಪದೇಶ ಉಪಲಬ್ಧನಾರ್ಥಂ ಏವ ಅವಶ್ಯಂ ಕಶ್ಚಿತ್ ಅರ್ಥವಿಶೇಷ ಪ್ರತ್ಯಕ್ಷೀಕರ್ತವ್ಯ. ತತ್ರ ಉಪದಿಷ್ಟಾರ್ಥ ಏಕದೇಶ ಪ್ರತ್ಯಕ್ಷತ್ವೇ. ಅಲ್ಲಿನ ಒಂದು ಅಂಶ ದಿವ್ಯ ರಸ ಅನುಭವ ಆಯಿತು ಅಥವಾ ದಿವ್ಯ ಸ್ಪರ್ಶದ ಅನುಭವ ಆಯಿತು, ಯಾವುದೋ ಒಂದು ಅಂಶ ಅನುಭವ ಆದ್ರೂ ಕೂಡ ಸರ್ವಂ ಸೂಕ್ಷ್ಮ ವಿಷಯಮಪಿ ಆಪವರ್ಗಾತ್ ಶ್ರದ್ಧೀಯತೆ. ಆಪವರ್ಗಾತ್ ಅಂದ್ರೆ ಅಪವರ್ಗ ಪರ್ಯಂತಂ. ಆಮುಕ್ತಿ ಸಂಸಾರ ಅಂತ ನಾವು ಓದಿದ್ವಲ್ಲ, ಅವ್ಯಯೀಭಾವ ಸಮಾಸ.
ಇದು ಆಪವರ್ಗ ಅಂತ ಅಪವರ್ಗ ಪರ್ಯಂತಂ ಅಂತ ಅರ್ಥ ಆಗುತ್ತೆ. ಶ್ರದ್ಧೀಯತೆ ಏತದರ್ಥಂ ಏವ ಇದಂ ಚಿತ್ತಪರಿಕರ್ಮ ನಿರ್ದಿಶ್ಯತೆ. ಆದ್ರಿಂದಲೇ ಇದು ಇಂತಹ ಒಂದು ಚಿತ್ತ ಪರಿಕರ್ಮವನ್ನ ಹೇಳ್ತಾರೆ. ಯಾಕಂದ್ರೆ ಅಧಿಕಾರಿಗಳು ಪ್ರಮುಖವಾಗಿ 3 ವಿಧ ಅಂತ ಹೇಳ್ತಾರೆ. ಅಧಿಕಾರಿ ಅಂದ್ರೆ ಇಲ್ಲಿ ಆಫೀಸರ್ ಅಂತಲ್ಲ ಅರ್ಥ. ಅಧಿಕಾರಿ ಅಂದ್ರೆ ಆ ಶಾಸ್ತ್ರವನ್ನ ಅಧ್ಯಯನ ಅಥವಾ ಅನುಷ್ಠಾನ ಮಾಡಲು ಇಚ್ಛಿಸುವಂತಹ ವ್ಯಕ್ತಿ. ಮಂದ ಅಧಿಕಾರಿ, ಮಧ್ಯಮ ಅಧಿಕಾರಿ ಮತ್ತು ಉತ್ತಮ ಅಧಿಕಾರಿ ಅಂತ ಹೇಳಿ 3 ವಿಭಾಗ ಮಾಡ್ತಾರೆ. ಮಂದಾಧಿಕಾರಿಗಳಿಗೆ ಅವ್ರಿಗೆ ಏನಾದ್ರೂ ಒಂದು ಪ್ರಯೋಜನ ಇರಬೇಕಾಗುತ್ತೆ. ಇದು ಮಂದಾಧಿಕಾರಿಗಳಿಗೆ ಹೇಳಿದಂತಹ ವಿಚಾರ. ಅವರು ಲೌಕಿಕವಾಗಿ ಯಾವ್ದಾದ್ರು ಒಂದು ಪ್ರಯೋಜನ ಸಿಕ್ಕಾಗ ಅವರು ಆಧ್ಯಾತ್ಮಿಕದ ಕಡೆ ತಮ್ಮ ಮುಖವನ್ನು ಮಾಡ್ತಾರೆ. ಇದು ಮಂದಾಧಿಕಾರಿಗಳ ವಿಚಾರ. ಇನ್ನು ಮಧ್ಯಮಾಧಿಕಾರಿಗಳಿಗೆ ಅವರಿಗೆ ಶ್ರದ್ಧೆಯೂ ಸ್ವಲ್ಪ ಇರ್ತದೆ. ಹಿಂದೆ ಹೇಳಿದಾಗೆ ತೀವ್ರ ಸಂವೇಗಾನ ಆಸನ್ನ ಮೃದು ಮಧ್ಯಾಧಿ ಮಾತ್ರತ್ವ ತಥೋಪಿ ವಿಶೇಷ. ಅವರು ಸ್ವಲ್ಪ ಮಟ್ಟಿನ ಶ್ರದ್ಧಾದಿಗಳನ್ನು ಬೆಳೆಸ್ಕೊಂಡಿರ್ತಾರೆ, ಸ್ವಲ್ಪ ಮಟ್ಟಿನ ವೈರಾಗ್ಯವನ್ನು ಬೆಳೆಸ್ಕೊಂಡಿರ್ತಾರೆ. ಅವರಿಗೆ ಒಂದು ಬಲವಾದಂತಹ ಮಾರ್ಗದರ್ಶನ, ಪ್ರೇರಣೆ ಇವುಗಳು ಸಿಕ್ಕಾಗ ಅವರು ಆಧ್ಯಾತ್ಮಿಕ ಸಾಧನೆಯನ್ನ ತೀವ್ರಗೊಳಿಸ್ಕೊಳ್ತಾರೆ. ಇನ್ನು ಉತ್ತಮ ಅಧಿಕಾರಿಗಳಿಗೆ ಯಾವುದು ಬೇಡ, ಅವರು ಸ್ವಯಂ ಪ್ರೇರಿತರಾಗಿ, ಸೆಲ್ಫ್ ಸ್ಟಾರ್ಟರ್ಸ್ ಅಂತ ಹೇಳ್ತಾರಲ್ಲ, ಸ್ವಯಂ ಪ್ರೇರಿತರಾಗಿ ಅವರು ತಮ್ಮ ಆಧ್ಯಾತ್ಮಿಕ ಸಾಧನೆಯನ್ನ ಆರಂಭಿಸಲಿಕ್ಕೆ ಇಚ್ಛೆ ಪಡ್ತಾರೆ. ಸೊ ಈ ರೀತಿ ಮಂದ, ಮಧ್ಯಮ, ಉತ್ತಮಾಧಿಕಾರಿಗಳಲ್ಲಿ ಮಂದಾಧಿಕಾರಿಗಳಿಗೆ ಈ ರೀತಿಯ ಒಂದು ಲೌಕಿಕ ದಿವ್ಯ ಅನುಭವದ ಅಪೇಕ್ಷೆ ಇರ್ತದೆ. ಏತದರ್ಥಂ ಏವ ಇದಂ ಚಿತ್ತ ಪರಿಕರ್ಮ ನಿರ್ದಿಶ್ಯತೆ ಅನಿಯತಾಸು ವೃತ್ತಿಷು ತದ್ವಿಷಯಾಯಾಂ ವಶೀಕಾರ ಸಂಜ್ಞಾಯಾಂ ಉಪಜಾತಾಯಾಂ ಚಿತ್ತಂ ಸಮರ್ಥಂ ಸ್ಯಾತ್ ತಸ್ಯ ಅರ್ಥಸ್ಯ ಪ್ರತ್ಯಕ್ಷೀಕರಣಾಯ ಇತಿ. ಅನಿಯತಾಸು ವೃತ್ತಿಷು, ಎಲ್ಲಿ ಅನಿಯಮಿತವಾಗಿ ಚಿತ್ತವೃತ್ತಿಯು ವಶೀಕಾರ ಸಂಜ್ಞಾ ಎಂಬಂತಹ ವೈರಾಗ್ಯವನ್ನು ಪಡ್ಕೊಂಡು ಅಲೌಕಿಕವಾದಂತಹ ಸೂಕ್ಷ್ಮ ಆನಂದವನ್ನು ಅನುಭವಿಸ್ತದೋ, ಆಗ ಇವರಿಗೆ, ಇಂತಹ ಸಾಧಕರಿಗೆ ಈ ಸಾಧನಾ ಮಾರ್ಗದ ಫಲವು ಇನ್ನೂ ಹೆಚ್ಚು ದೃಢವಾಗ್ತಾ ಹೋಗ್ತದೆ. ತಥಾಚ ಸತಿ ಶ್ರದ್ಧಾವೀರ್ಯ ಸ್ಮೃತಿ ಸಮಾಧಯ ಅಸ್ಯ ಪ್ರತಿಬಂಧನೇನ ಭವಿಷ್ಯಂತಿ. ಆಗ ಈ ಶ್ರದ್ಧಾವೀರ್ಯ ಸ್ಮೃತಿ ಸಮಾಧಿ ಪ್ರಜ್ಞಾಪೂರ್ವಕ ಇತರೇಷಾಂ ತೀವ್ರ ಸಂವೇಗಾನಾಂ ಆಸನ್ನ ಅಂತ ಹೇಳೋದಲ್ಲ, ಇವೆಲ್ಲವೂ ಕೂಡ ಅವರಿಗೆ ದೃಢವಾಗ್ತಾ ಹೋಗ್ತದೆ. ಒಮ್ಮೆ ಅದರ ಪರಿಜ್ಞಾನ ಉಂಟಾದ್ರೆ ಅವರು ಕ್ಷಣ ಮಾತ್ರದಲ್ಲಿ ಲೌಕಿಕ ಆಸಕ್ತಿಯನ್ನ ಬಿಟ್ಟು ಆಧ್ಯಾತ್ಮಿಕ ಆಸಕ್ತಿಗೆ ತಮ್ಮನ್ನ ತೊಡಗಿಸ್ಕೊಳ್ತಾರೆ. ಆದ್ದರಿಂದ ಈ ಮಂದಾಧಿಕಾರಿಗಳಿಗೆ ಅಥವಾ ಯಾರು ಇದರ ಆಧ್ಯಾತ್ಮಿಕದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿನ ಸಂಶಯಗಳನ್ನ, ಸಂದೇಹಗಳನ್ನ, ಪ್ರಶ್ನೆಗಳನ್ನ ಹೊಂದಿರ್ತಾರೋ ಅವರಿಗೆ ಇದೊಂದು ಪ್ರಮುಖವಾದಂತಹ ಮೆಟ್ಟಿಲ. ಸೊ ಇಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಮಾರ್ಗಗಳು, ಎಲ್ರಿಗೂ ಒಂದೇ ಮಾರ್ಗ ಅಲ್ಲ, ಒನ್ ಸೈಜ್ ಫಿಟ್ಸ್ ಆಲ್ ಅನ್ನುವಂತಹ ಅಪ್ರೋಚ್ ಅಲ್ಲ ಇದು. ಒಬ್ಬೊಬ್ಬರಿಗೆ ಒಂದೊಂದು ಮಾರ್ಗ. ಕೆಲವೊಬ್ಬರಿಗೆ ಇದರ ಅಪೇಕ್ಷೆಯೇ ಇರುವುದಿಲ್ಲ. ದಿವ್ಯ ಗಂಧ, ದಿವ್ಯ ರೂಪ, ದಿವ್ಯ ಸ್ಪರ್ಶಗಳ ಅನುಭವ ಪಡಿಬೇಕು, ತನ್ನ ಮೂಲಕ ಆಧ್ಯಾತ್ಮಿಕ ಸಾಧನೆಗೆ ಪ್ರಯತ್ನ ಮಾಡಬೇಕು ಅಂತ ಅಪೇಕ್ಷೆ ಇಲ್ಲ. ಅವರು ಸಾಕ್ಷಾತ್ ಶ್ರದ್ಧಾದಿಗಳನ್ನ ರೂಢಿಸ್ಕೊಳ್ತಾರೆ, ವೈರಾಗ್ಯವನ್ನ ಹೆಚ್ಚಿಸ್ಕೊಳ್ತಾರೆ, ತನ್ಮೂಲಕ ಲೌಕಿಕ ಆಸಕ್ತಿಯನ್ನ ಕಡಿಮೆ ಮಾಡಿಕೊಂಡು ಆಧ್ಯಾತ್ಮಿಕ ಆಸಕ್ತಿಯನ್ನ ಜಾಸ್ತಿ ಮಾಡ್ಕೊಳ್ತಾರೆ. ಇದು ಉತ್ತಮ ಸಾಧಕರ ಅಥವಾ ಉತ್ತಮ ಅಧಿಕಾರಿ ವರ್ಗದ ಸಾಧಕರ ಮನಸ್ಥಿತಿ ಆಗುತ್ತೆ. ಇಷ್ಟು ಈ ಸೂತ್ರದ ತಾತ್ಪರ್ಯ. ಇಲ್ಲಿಗೆ ನಿಲ್ಲಿಸ್ಕೊಳ್ಬಹುದು ಅಂತ ಅನ್ಸುತ್ತೆ ಸರ್. ಓಕೆ ಸರ್. ನಾಳೆ ರಜೆ ಇದೆ. ಓಕೆ. ಅದರಿಂದ ನಾವು ನಾಡಿದ್ದು ಶನಿವಾರ ಮತ್ತೆ ಸೋಮವಾರ ಸೇರೋಣ. ಸೋಮವಾರನ ಇನ್ನ?
ಓಕೆ. ನಾಳೆ ನಿಮ್ಗೆ ಆಗ್ಬಹುದು ಅಂದ್ರೆ ನಾಳೆನೂ ಆಗ್ಬೋದು. ನನ್ಗೇನಿಲ್ಲ, ನಂದೇನು ಅಭ್ಯಂತರ ಇಲ್ಲ. ಹಾಗಾದ್ರೆ ನಾಳೆನೂ 4:15 ನಾವು ಓಕೆ, ಚರ್ಚೆ ಮಾಡೋಣ. ಓಕೆ, ನಂದೇನು ಇದಿಲ್ಲ. ತೊಂದ್ರೆ ಇಲ್ಲ. ಹಾಗಾದ್ರೆ ಹೇಗೂ ಈಗ ಮನೆಯಿಂದನೇ ತಾನೆ, ಅಲ್ಲಿ ಹೋಗಿ ಯೂನಿವರ್ಸಿಟಿಯಲ್ಲಿ ಹೋಗಿ ಮಾಡುವ ಪ್ರಮೇಯ ಇಲ್ಲ. ಅದ್ರಿಂದ ರಜೆ ಏನ್ ತೊಂದರೆ ಇಲ್ಲ. ನಾವು 4:15 ಓಕೆ. ಫಸ್ಟ್ ಇಯರ್ ಅವ್ರಿಗೂ ಒಂದ್ ಸ್ವಲ್ಪ 3 ರಿಂದ 4 ಕ್ಲಾಸ್ ನಾಳೆನೂ ಇದೆ ಅವ್ರಿಗೆ. ನಿಮ್ದು 4:15 ಕಂಟಿನ್ಯೂ ಮಾಡ್ಬಿಟ್ರೆ ತೊಂದ್ರೆ. ಓಕೆ, ಓಕೆ. ಸರಿ ಸರ್, ಹಾಗಾದ್ರೆ ನಾಳೆ ಸರ್. ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಿಂ ಶರೀರಸ್ಯ ತು ವೈದ್ಯಕೇನ ಯೋಪಾಕರೋತ್ಯಂ ಪ್ರವರಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಧನ್ಯವಾದ. ಧನ್ಯವಾದ.